ನಮಸ್ಕಾರ ವೀಕ್ಷಕರೇ, ಆರ್ಎಸ್ ಸ್ಟುಪಿಡ್ ಸ್ಟೋರಿ ಒನ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜು. ವೀಕ್ಷಕರೇ, ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಅನ್ನೋದು ಒಂದು ಇದೆಯಾ? ಇದ್ರೂ ಕೂಡ ಅದು ಏನ್ ಮಾಡ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ ಅವರಿಗೆ ಸ್ವಹಿತಾಸಕ್ತಿ, ಸದ್ಯಕ್ಕೆ ನಾಯಕತ್ವ, ಸದ್ಯಕ್ಕೆ ಕುರ್ಚಿ ಬೇಕು, ಸದ್ಯಕ್ಕೆ ಅಧಿಕಾರ ಬೇಕೇ ಹೊರತು ಸದ್ಯಕ್ಕೆ ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಜನರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಕೋವಿಡ್ ಸಂಕಷ್ಟದಿಂದ ನಲುಗಿ ಹೋಗಿದ್ದಾರೆ, ಇವ್ರೇನ್ ಮಾಡ್ತಾ ಇದ್ದಾರೆ, ಯಾವ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಶಾಸಕರು ಜನರ ಧ್ವನಿಯಾಗಿದ್ದಾರೆ, ಯಾವ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಜನರ ಮುಂದೆ ಹೋಗಿ ಕಷ್ಟ ನಷ್ಟಗಳನ್ನ ಆಲಿಸ್ತಾ ಇದ್ದಾರೆ, ಒಂದೊತ್ತಿನ ಊಟಕ್ಕೂ ಜನ ಪರದಾಡ್ತಾ ಇದ್ದಾರೆ, ಚಿಕಿತ್ಸೆ ಇಲ್ಲ, ಆ ಕಡೆ ಟ್ರೀಟ್ಮೆಂಟ್ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಊಟ ಇಲ್ಲ, ಉದ್ಯೋಗ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ, ಕೋವಿಡ್ ಸಂಕಷ್ಟದಲ್ಲಿ ನಲುಗಿ ಹೋಗ್ತಾ ಇದ್ದಾರೆ, ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ. ಇಂತಹ ಈ ಸಂದರ್ಭದಲ್ಲಿ ನಿಮಗೆ ಕುರ್ಚಿ ಕಿತ್ತಾಟ ಬೇಕಾ ಸ್ವಾಮಿ? ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನತೆ. ಎಸ್, ಹಾಗಾದ್ರೆ ಇದೇ ಇವತ್ತಿನ ಆರ್ವಿ ಸ್ಟುಪಿಡ್ ಮೇನ್ ಟಾಪಿಕ್. ಯಾಕೆ ಅಂತಂದ್ರೆ ನಾವು ಇವತ್ತು ಕೇಳೋದಕ್ಕೆ ಹೊರಟಿರೋದು, ಹೇಳೋದಕ್ಕೆ ಬಯಸ್ತಾ ಇರೋದು ಇಷ್ಟೇ. ನೀವು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೀರಲ್ಲ, ಬಿಜೆಪಿಯ ಉಸ್ತುವಾರಿಯನ್ನ ವಹಿಸಿಕೊಂಡಂತಹ ಅರುಣ್ ಸಿಂಗ್ ಅವರೇ, ಬನ್ನಿ ನಮ್ಮ ಸ್ಟುಡಿಯೋಗೆ. ನಿಮಗೆ ಅಂತಾನೆ ಒಂದು ಪ್ರತ್ಯೇಕವಾದಂತಹ ಚೇರ್ ಅನ್ನ ಮೀಸಲಿಟ್ಟಿದ್ದೀವಿ. ಬನ್ನಿ, ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ, ಜನರು ಏನು ಹೇಳ್ತಾರೆ ಅಂತ ಕೇಳಿ, ಜನರ ಕಷ್ಟವನ್ನ ನೋಡಿ, ಜನರ ಸಂಕಷ್ಟ ಏನಿದೆ ಅನ್ನೋದನ್ನ ಕೇಳಿ. ಯಾಕೆ ಅಂತಂದ್ರೆ ಯಾವ್ಯಾವ ಸಂದರ್ಭದಲ್ಲೋ ಬರಲಿಲ್ಲ, ಆದ್ರೆ ಈಗ ಬಂದಿದ್ದೀರಿ, ಸರಿ ಆಯ್ತು ಒಪ್ಕೊಳ್ಳೋಣ, ಆದ್ರೆ ಜನರ ಕಷ್ಟ ನಷ್ಟ ಏನು ಅನ್ನೋದನ್ನ ತಿಳ್ಕೊಳ್ಳದೆ ಕೇವಲ ಆ ಶಾಸಕರು ಏನ್ ಹೇಳ್ತಾರೆ, ಈ ನಾಯಕರು ಏನ್ ಹೇಳ್ತಾರೆ, ಯಾರು ಯಾವ ನಾಯಕರ ಪರವಾಗಿ ಮಾತನಾಡ್ತಾರೆ, ಯಾರು ಸಿಎಂ ವಿರೋಧವಾಗಿ ಮಾತಾಡ್ತಾರೆ, ಪರವಾಗಿ ಮಾತಾಡ್ತಾರೆ, ಆ ಅಧಿಕಾರವನ್ನ ಮುಂದುವರಿಸ್ಕೊಂಡು ಹೋಗಬೇಕಾ ಬೇಡವಾ, ಇದರಲ್ಲೇ ಬ್ಯುಸಿ ಆಗಿದ್ದೀರಲ್ಲ, ಬನ್ನಿ ನಮ್ಮ ಸ್ಟುಡಿಯೋಗೆ. ನಮ್ಮ ಸ್ಟುಡಿಯೋಗೆ ಬಂದು ಜನರ ಅಭಿಪ್ರಾಯವನ್ನ ಮೊದಲು ಸಂಗ್ರಹಿಸಿ, ಜನರು ಏನ್ ಹೇಳ್ತಾರೆ ಅನ್ನೋದನ್ನ ಮೊದಲು ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ನಿಮಗೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ, ಆರ್ವಿ ಸ್ಟುಪಿಡ್ ಅಂತ ಕೇಳ್ತಾ. ರಾಜ್ಯ ಬಿಜೆಪಿ ಉಸ್ತುವಾರಿಗಳೇ, ಕಡೆಗೂ ರಾಜ್ಯಕ್ಕೆ ಬಂದ್ರ? ಬನ್ನಿ, ಆಯ್ತು, ಒಳ್ಳೇದು, ಸ್ವಾಗತ ಮಾಡ್ತಾ ಇದೀವಿ ನಾವು ನಿಮ್ಮನ್ನ. ಬಂದ್ರಿ, ಆದ್ರೆ ಏನ್ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ ಅನ್ನೋದು ಒಂದು ಇದೆ, ಅದನ್ನ ನೋಡೋದಕ್ ಬಂದ್ರ? ಯಾವ ನಾಯಕರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ ಬಂದ್ರ? ಅರುಣ್ ಸಿಂಗ್ ಅವರೇ ಬಂದಿದ್ದೇನೋ ಒಳ್ಳೇದು, ಆದ್ರೆ ಈ ಟೈಮ್ ಸರಿನಾ? ಪ್ರಶ್ನೆ ಕೇಳ್ಬೇಕಲ್ಲ ನಾವು ನಿಮಗೆ. ಜನರ ಕಷ್ಟ ಸಮಸ್ಯೆ ಆಲಿಸದೆ ರಾಜಕೀಯ ಡ್ರಾಮಾ ವೀಕ್ಷಣೆ ಮಾಡೋದಕ್ಕೆ ಅಂತ ಬಂದ್ರ ನೀವು? ಹಾಗಾದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಎಷ್ಟು ಕಷ್ಟ ಇದೆ, ಯಾರಿಗೆ ಸಂಕಷ್ಟ ಆಗ್ತಾ ಇದೆ ಅನ್ನೋದನ್ನ ಕೇಳಿಸಿಕೊಳ್ಳದೆ ನೋಡದೆ ಹೈ ಡ್ರಾಮಾವನ್ನ ನೋಡೋದಕ್ಕೆ ಬಂದ್ರ, ಅಥವಾ ಇದರಲ್ಲಿ ನೀವು ಕೂಡ ಭಾಗಿಯಾಗೋದಕ್ಕೆ ಬಂದ್ರ? ನಾಯಕತ್ವ ಯಾರಿಗೆ ಕೊಡಬೇಕು, ಮಂತ್ರಿಗಳು ಯಾರಾಗಬೇಕು, ಮಂತ್ರಿಗಳ ಅಧಿಕಾರದ ಚೌಕಟ್ಟು ಗುರುತಿಸಿ ಸಂಭ್ರಮ ಮಾಡೋದಕ್ಕೆ ಅಂತ ನಿಂತಿದ್ದೀರಾ? ರಾಜ್ಯದಲ್ಲಿ ಜನ ಸಾಯ್ತಾ ಇದ್ದಾರೆ, ಇದನ್ನ ನೋಡೋದನ್ನ ಮರ್ತು ಬಿಟ್ರ ನೀವು? ಜನ ಸಂಕಷ್ಟದಲ್ಲಿದ್ದಾರೆ, ಸಂಕಷ್ಟದ ಕಷ್ಟದ ಕೂಪದಲ್ಲಿದ್ದಾರೆ. ಆಕ್ಸಿಜನ್ ಸಿಗದೆ ಜನ ನರಳಿ ನರಳಿ ಸತ್ತಾಗ ಅರುಣ್ ಸಿಂಗ್ ಅವರೇ ಎಲ್ಲಿದ್ರಿ? ರಾಜ್ಯಕ್ಕೆ ಬರಲಿಲ್ಲ ಯಾಕೆ? ಆವಾಗ ಬಿಜೆಪಿ ರಾಜ್ಯದ ಬಿಜೆಪಿ ಉಸ್ತುವಾರಿ ನೀವು ಅಂತ ಗೊತ್ತಿರ್ಲಿಲ್ವಾ ನಿಮಗೆ? ಆಕ್ಸಿಜನ್ ಸಿಗದೆ ಜನ ನರಳಿ ನರಳಿ ಸತ್ತಾಗ ಅರುಣ್ ಸಿಂಗ್ ಅವರೇ ಎಲ್ಲಿ ಹೋಗಿದ್ರಿ? ರಾಜ್ಯದ ನೆನಪಾಗ್ಲಿಲ್ವಾ ನಿಮಗೆ? ಚಾಮರಾಜನಗರದಲ್ಲಿ ನಡೆದಂತಹ ಇನ್ಸಿಡೆಂಟ್ ಅಲ್ಲಿ ಕೇವಲ ಸತ್ತಿದ್ದು 3 ಜನ ಅಂತ ನಿಮ್ಮ ಮಂತ್ರಿಗಳು ಹೇಳ್ಬಿಟ್ರಲ್ಲ, ಅವಾಗ ಎಲ್ಲಿ ಹೋಗಿದ್ರಿ? ಆವಾಗ ಬಂದು ಚಾಟಿ ಯಾಕೆ ಬೀಸ್ಲಿಲ್ಲ? ಯಾಕ್ರಿ ಹಿಂಗ್ ಹೇಳ್ತಾ ಇದ್ದೀರಾ? ಜನರ ಕಣ್ಣಿಗೆ ಮಣ್ಣೆರ್ಚ್ತಾ ಇದ್ದೀರಾ, ಜನರನ್ನ ಸಾಯಿಸ್ತಾ ಇದ್ದೀರಾ ಆಕ್ಸಿಜನ್ ಕೊಡದೆ ಕರೆಕ್ಟ್ ಟೈಮ್ಗೆ ಅಂತ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? 30 ಮಂದಿ ಸತ್ತಾಗ ನೀವು ಬರ್ಲಿಲ್ಲ ಯಾಕೆ? 3 ಜನ ಅಂತ ಹೇಳ್ಕೊಂಡು ನಿಮ್ಮ ಸಚಿವರುಗಳು ಕೈ ತೊಳ್ಕೊಂಡ್ ಬಿಟ್ರಲ್ಲ, ಬರ್ಬೇಕಿತ್ತು. ಆವಾಗ ಬಂದು ಸಸ್ಪೆಂಡ್ ಮಾಡ್ಬೇಕಿತ್ತು, ಅವ್ರನ್ನ ಮಂತ್ರಿ ಸ್ಥಾನದಿಂದ ಕಿತ್ತು ಬಿಸಾಕಬೇಕಾಗಿತ್ತು. ಯಾಕೆ? ನೀವು ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದೀರಿ, ನಿಮ್ಮ ಮಾತನ್ನ ಕೇಳ್ತಾರೆ ರಾಜ್ಯದ ಬಿಜೆಪಿಯ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಆದಿಯಾಗಿ. ಯಾಕೆ ಅಂತಂದ್ರೆ ಈಗ ಬಂದಿದ್ದೀರಲ್ಲ, ಕೋವಿಡ್ ಕಷ್ಟದಲ್ಲಿ ಉದ್ಯೋಗ ಹಣ ಇಲ್ಲದೆ ಜನ ಸಾಯ್ತಾ ಇದ್ದಾರೆ, ಅಂತ ಟೈಮ್ನಲ್ಲಿ ಬರಲಿಲ್ಲ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ ಜನ ಸತ್ತೋದ್ರು, ಅಂತ ಟೈಮ್ನಲ್ಲಿ ಬರಲಿಲ್ಲ. ನಿಮಗೆ ನಿಮ್ಮ ಪಕ್ಷದ ದೊಡ್ಡಾಟವೇ ಮುಖ್ಯವಾಗಿ ಹೋಯ್ತಾ? ಹಾಗಾದ್ರೆ ಈ ಹೈಡ್ರಾಮಾನೇ ಮುಖ್ಯವಾಗಿ ಹೋಯ್ತಾ? ಜನರ ಕಷ್ಟ ನಷ್ಟ ಅರಿವಾಗ್ಲಿಲ್ವಾ? ಸರಿಯಪ್ಪ, ಈಗ ಬಂದಿದ್ದೀರಲ್ಲ, ಸರಿ ಆಯ್ತು, ಒಪ್ಕೊಳ್ಳೋಣ. ನಿಮ್ಮನ್ನ TV5 ವೆಲ್ಕಮ್ ಮಾಡುತ್ತೆ ಅರುಣ್ ಸಿಂಗ್ ಅವರೇ. ನಿಮಗೆ ಅಂತ ಒಂದು ಚೇರನ್ನ ಮೀಸಲಿಟ್ಟಿದ್ದೀವಿ ನಾವು, ನಿಮಗೆ ಅಂತ ಒಂದು ಚೇರನ್ನ ಮೀಸಲಿಟ್ಟಿದ್ದೀವಿ. ರಾಜ್ಯ ಬಿಜೆಪಿ ಉಸ್ತುವಾರಿಯಾದಂತಹ ಅರುಣ್ ಸಿಂಗ್ ಅವರೇ, ಬನ್ನಿ ಈ ಚೇರ್ ಮೇಲೆ ಕುತ್ಕೊಳ್ಳಿ. ಯಾಕೆ? TV5 ಜೊತೆಗೆ ಮಾತನಾಡೋದಕ್ಕ ಅಲ್ಲ,
ಜನರ ಜೊತೆಗೆ ಮಾತಾಡಿ. ನೀವೇನೋ ಹೋಗ್ತಾ ಇದ್ದೀರಲ್ಲ, ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತೀವಿ, ಶಾಸಕರು ಏನ್ ಹೇಳ್ತಾರೆ ಕೇಳ್ತೀವಿ, 1-to-1 ಡಿಸ್ಕಷನ್ ಮಾಡ್ತೀವಿ, ಸಚಿವರು ಏನ್ ಹೇಳ್ತಾರೆ, ಯಾರು ಪರವಾಗಿದ್ದಾರೆ, ಸಂಸದರು ಯಾರು ಪರವಾಗಿದ್ದಾರೆ ಅಂತ ಕೇಳೋದಕ್ಕೆ ಅಂತ ಬಂದಿದ್ದೀರಲ್ಲ ರಾಜ್ಯಕ್ಕೆ. ಮೊದಲು ರಾಜ್ಯದ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ರಿ ಸ್ವಾಮಿ. ಮೊದಲು ರಾಜ್ಯದ ಅಭಿಪ್ರಾಯವನ್ನ, ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ. ಅದು ಬಿಟ್ಟು ನೀವು ಶಾಸಕರ ಕತೆ ಕೇಳ್ತೀವಿ, ಇವ್ರು ಯಾರು ಪರವಾಗಿದ್ದಾರೆ, ಇವ್ರು ಯಾರು ವಿರುದ್ಧವಾಗಿದ್ದಾರೆ, ಯಾರಿಗೆ ಅಧಿಕಾರ ಕೊಡಬೇಕು, ನೆಕ್ಸ್ಟ್ CM ಯಾರು ಮಾಡಬೇಕು, ರಾಜ್ಯದ ಸಿಚುವೇಶನ್ ನಿಮ್ಗೆ ಗಮನಿಸಿದೀರಾ ಒಂಚೂರಾದ್ರೂ? ಇದರ ಒಂದು ಕಿಂಚಿತ್ತಾದ್ರೂ ಅರಿವಿದೆಯಾ ನಿಮಗೆ? ಅದು ಬಿಟ್ಟು ನೀವು ಇವತ್ತು ಬಂದು ಏನೋ ಅದ್ಧೂರಿಯಾದಂತಹ ಸ್ವಾಗತ, ಹಿಂದಿನ ಕಾಲದಲ್ಲಿ ರಾಜರು ಬಂದಂತಹ ಸಂದರ್ಭದಲ್ಲಿ ಅದ್ದೂರಿ ಸ್ವಾಗತ ಮಾಡ್ತಾ ಇದ್ರು. ವರ್ಷಕ್ಕೊಂದ್ಸರಿ 6 ತಿಂಗಳಿಗೊಂದ್ಸರಿ ರಾಜರು ಬರ್ತಾ ಇದ್ದಾರೆ ಊರಿಗೆ ಅಂತ, ಹಂಗೆ ನಿಮ್ಮನ್ನ ಅದ್ದೂರಿ ಸ್ವಾಗತ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನೀವು ಜನರ ಮುಂದೆ ಬನ್ನಿ, ನಿಮಗೋಸ್ಕರನೇ ಒಂದು ಚೇರ್ ಮೀಸಲಿದೆ. TV5 ಆಫೀಸ್ನಲ್ಲಿ ನಿಮಗೆ ಅಂತಾನೆ ಒಂದು ಚೇರ್ ಮೀಸಲಿಟ್ಟಿದ್ದೀವಿ. ನೀವು ಬಂದು ನಮ್ಮ ಹತ್ರ ಮಾತಾಡಿ, ನಮ್ಮ ಹತ್ರ ಡಿಸ್ಕಷನ್ ಮಾಡಿ, ಅಥವಾ ನೀವೇನೋ ವಾದ ಮಾಡಿ ನಮ್ಮ ಹತ್ರ, ಅಥವಾ ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತಾ ಇಲ್ಲ. ಜನರ ಅಭಿಪ್ರಾಯ ಸಂಗ್ರಹಿಸಿ ಸ್ವಾಮಿ. ನಾವು ಫೋನ್ ಲೈನ್ ಆನ್ ಮಾಡ್ತೀವಿ, ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಜನರ ಹತ್ರ ನೇರವಾಗಿ ಮಾತಾಡಿ, ಆವಾಗ ಗೊತ್ತಾಗುತ್ತೆ ವಾಸ್ತವಾಂಶ ಏನಿದೆ, ಕಷ್ಟ ಏನಿದೆ, ನಷ್ಟ ಏನಿದೆ, ಉದ್ಯೋಗ ಎಷ್ಟು ಕಳ್ಕೊಂಡಿದ್ದಾರೆ, ಒಂದೊತ್ತಿನ ಊಟಕ್ಕೂ ಎಷ್ಟು ಜನ ಪರದಾಡ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ದುಡಿಯುವ ಕೈಗಳನ್ನ ಕಳೆದುಕೊಂಡಂತಹ ಕುಟುಂಬಗಳ ಅಳಲು ಎಷ್ಟಿದೆ, ನೀವೇನೋ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದೀರಲ್ಲ, ಅದು ಎಷ್ಟು ಜನಕ್ಕೆ ತಲುಪಿದೆ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಪೋಷಕರ ಕತೆ ಏನಾಗಿದೆ, ತಮ್ಮ ಮಕ್ಕಳನ್ನ ಶಾಲೆಗೆ ಫೀಸ್ ಕಟ್ಟೋಕ್ಕಾಗದೆ ಪೋಷಕರು ಹೆಂಗ್ ಓದಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ. ಅದು ಬಿಟ್ಟು ಅಲ್ಲೆಲ್ಲೋ ಬಂದು ಕೂತ್ಕೊಂಡು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, 1-to-1 ಡಿಸ್ಕಷನ್ ಮಾಡ್ತೀವಿ, ಬೇಕಾ ಇದೆಲ್ಲ ಈ ಟೈಮಲ್ಲಿ? ನಿಜಕ್ಕೂ ನಾಚಿಕೆ ಆಗೋದಿಲ್ವಾ ನಿಮಗೆ? ಒಂದು ಚೂರಾದ್ರೂ ಮಾನವೀಯತೆ ಇದೆಯಾ? ಉಳಿಸ್ಕೊಂಡಿದ್ದೀರಾ ನೀವು ಮಾನವೀಯತೆ ಏನಾದ್ರೂ? ಕೇಳಬಾರ್ದ ರಾಜ್ಯದ ಜನತೆ ನಿಮ್ಮನ್ನ? ಇಂಥ ಟೈಮ್ನಲ್ಲಿ ನಿಮಗೆ ರಾಜಕೀಯ ಮಾಡೋದು, ಇಂಥ ಟೈಮ್ನಲ್ಲಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸರ್ಕಸ್ ಮಾಡೋದು, ಇಂಥ ಟೈಮ್ನಲ್ಲಿ ಅಧಿಕಾರಕ್ಕೆ ಹೋರಾಡೋದು, ಇವ್ರ ಪರವಾಗಿ ಅವ್ರು ಮಾತಾಡೋದು, ಅವ್ರ ಪರವಾಗಿ ಇವ್ರು ಮಾತಾಡೋದು, ವಿರೋಧಿ ಬಣದವ್ರನ್ನ ಕರೆದು ಕೂರಿಸ್ಕೊಂಡು ಮಾತಾಡೋದು, ಜನ ಓಟ್ ಹಾಕಿ ಗೆಲ್ಸಿರೋದು, ಇದನ್ನ ಮಾಡೋದಕ್ಕ ನೀವು? ಈ ಪುರುಷಾರ್ಥಕ್ಕ ನಾವು ನಿಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿ ಆ ಸೀಟಲ್ಲಿ ಹೋಗಿ ಕೂರಿಸಿದ್ದು? ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮಾಡೋದಕ್ಕೆ ನೀವೇ ಮುಂದಾಗ್ಬಿಟ್ರಲ್ಲ. ಹೈಕಮಾಂಡ್ ನಿಂದ ಬಂದಂತಹ ದೊರೆಗಳೇ ಬನ್ನಿ, ಮಾತಾಡಿ, ಜನರ ಮುಂದೆ ಕೂತ್ಕೊಳ್ಳಿ, ಜನರ ಕಷ್ಟವನ್ನ ಆಲಿಸಿ. ಮೊದಲು ಮಾಡಬೇಕಾಗಿದ್ದು ನೀವು ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ. ಒಬ್ಬೊಬ್ಬ ಶಾಸಕ ಎಲ್ಲಿದ್ದ ಕೋವಿಡ್ ಟೈಮಲ್ಲಿ, ಏನ್ ಕೆಲಸ ಮಾಡಿದ್ರು, ಜನರ ಧ್ವನಿಯಾಗಿ ಯಾರು ಕೆಲಸ ಮಾಡಿದ್ರು, ಜನರ ಕಷ್ಟಗಳನ್ನ ಯಾರು ಆಲಿಸಿದ್ರು, ಪ್ಯಾಕೇಜ್ ಎಷ್ಟು ಘೋಷಣೆ ಆಗಿದೆ, ಅವರವರ ಕ್ಷೇತ್ರದಲ್ಲಿ ಎಷ್ಟು ವ್ಯಾಕ್ಸಿನೇಷನ್ ಮಾಡಿಸಿದ್ದಾರೆ, ಏನೆಲ್ಲ ಕೆಲಸ ಮಾಡ್ತಿದ್ದಾರೆ, ಇದನ್ನ ಕೇಳೋದು ಬಿಟ್ಟು ಅವರವರ ಕ್ಷೇತ್ರದಲ್ಲಿ ಆಕ್ಸಿಜನ್ ಕೊರತೆ ಎಷ್ಟಾಯ್ತು, ಅವರವರ ಕ್ಷೇತ್ರದಲ್ಲಿ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಸಿಕ್ತು, ಅವರವರ ಕ್ಷೇತ್ರದಲ್ಲಿ ಎಷ್ಟು ಜನ ಸತ್ರು ಚಿಕಿತ್ಸೆ ಇಲ್ಲದೆ, ಸೊ ಇದನ್ನ ಸಂಗ್ರಹಿಸಿ ಮೊದಲು. ಅದ್ರ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ಆ ಶಾಸಕ ಇವ್ರೇನ್ ಹೇಳ್ತಾರೆ, ಇವ್ರ ಶಾಸಕರ ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ನಿಜಕ್ಕೂ ನಾಚಿಕೆ ಆಗಬೇಕು ನಿಮಗೆ. ಜನರ ಅಭಿಪ್ರಾಯವನ್ನ ಕೇಳಿ ಅಂತ ಹೇಳ್ತಾ ಇದ್ದೀವಲ್ಲ, ಒಬ್ಬೊಬ್ಬ ಜನತೆ ಕೂಡ ಅವರ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ, ಅವರ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ, ಕಣ್ಣೀರಾಗ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ತೀವಿ. ನಮ್ಮ ಬೆಂಗಳೂರಿನ ಜನತೆಯ ಅಭಿಪ್ರಾಯ ಏನು, ಅವರ ಕಷ್ಟ ಏನು, ಅವರ ನಷ್ಟ ಏನು ಅಂತ ಹೇಳಿದ್ದಾರೆ. ಕೇಳಿಸ್ಕೊಂಬನ್ನಿ ಒಂದ್ಸರಿ. ಸರ್ಕಾರ ತೆರಿಗೆಯನ್ನು ಕಡಿಮೆ ಮಾಡಬೇಕು ಸರ್. ಸರ್ಕಾರ ತೆರಿಗೆಯನ್ನು ಕಡಿಮೆ ಮಾಡಿ ಜನರ ಇದಕ್ಕೆ ಕಷ್ಟಕ್ಕೆ ಸ್ಪಂದಿಸಬೇಕು. ಇಲ್ಲದೆ ಹೋದ್ರೆ ಈ ರೀತಿ ಗಗನಕ್ಕೆ ಏರ್ತಾ ಹೋದ್ರೆ ನಾಳೆ ಯಾರು ಪ್ರಯಾಣ ಮಾಡೋದು ಬದುಕಕ್ಕಾಗ್ತಾ ಇದೆಯಾ ಜನಸಾಮಾನ್ಯರು? ಆಗ್ತಾ ಇಲ್ಲ. ಯಾರೋ ಮಧ್ಯಮ ವರ್ಗದವರು ಏನೋ ಅಲ್ಪ ಸ್ವಲ್ಪ ಕಷ್ಟ ಬೀಳ್ತಾ ಇರ್ಬೋದು, ಅದಕ್ಕಿಂತ ಕಡಿಮೆ ಇರೋರಂತೂ ತುಂಬಾ ಪ್ರಯಾಸ ಪಡ್ತಾ ಇದ್ದಾರೆ. ಸರ್ಕಾರಕ್ಕಿಂತ ಇಲ್ಲಿ ಜನಪ್ರತಿನಿಧಿಗಳು ತಮ್ಮ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕು. ಯಾಕಂತಂದ್ರೆ ಅವರು ಒಕ್ಕೋರಲ್ಲಿ ಏನಾರು ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಇಷ್ಟೊತ್ತಿಗೆ ತಂದಿದ್ರೆ ಏನಾರು ಒಂದು ಕಡಿವಾಣ ಹಾಕ್ಬೋದಾಗಿತ್ತು. ಇಲ್ಲಿ ಯಾರು ಕೇಳೋರೇ ಇಲ್ಲ. ರಾಜ್ಯದ ಮತ್ತು ದೇಶದ ಸಮಸ್ಯೆಯನ್ನ ಮೊದಲ ಆದ್ಯತೆಯಾಗಿ ಇವರು ಪರಿಗಣಿಸಿ ಅದಕ್ಕೊಂದು ಪರಿಹಾರ ಕೊಡಬೇಕೇ ಹೊರತು ತಮ್ಮ ಕಾಲನ್ನು ಎಳಿತಾ ಒಬ್ರೊಬ್ರು ಇದು ಮಾಡ್ತಾ ಇದ್ರೆ ಇದಕ್ಕೆ ಯಾವುದೇ ಒಂದು ಸಮಸ್ಯೆಯನ್ನ ನೀಗಿಸಕ್ಕೆ ಸಾಧ್ಯನೇ ಇಲ್ಲ.
ಆದ್ದರಿಂದ ಸರ್ಕಾರ ತ್ವರಿತವಾಗಿ ಇದನ್ನು ಸ್ಪಂದಿಸಿ ಒಂದು ಪರಿಹಾರವನ್ನು ಒದಗಿಸ್ತಾ ಹೋದರೆ ಇದು ಇನ್ನು ಜನಸಾಮಾನ್ಯರು ಬದುಕೋದೇ ಅಸಾಧ್ಯ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ತಾರತಮ್ಯ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಏನು ಕೊಡಬೇಕು, ಅದು ತೆರಿಗೆ ಆಗಿರ್ಬೋದು, ತೆರಿಗೆಯಿಂದ ಸಂಗ್ರಹಣೆ ಆಗಿರೋದಂಥ ಅನುದಾನ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಸಕಾಲಕ್ಕೆ ಬರ್ತಾ ಇಲ್ಲ, ಇಲ್ಲಿ ಕೇಳೋರು ಇಲ್ಲ. ಸೊ ಹಾಗಾಗಿ ಜನಸಾಮಾನ್ಯರು ಸಾಕಷ್ಟು ಕಷ್ಟಪಡ್ತಕ್ಕಂಥ ಸ್ಥಿತಿ ಒದಗಿ ಬಂದಿದೆ. ನಿಜವಾಗಿ ಜನರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ. ಯಾಕೆಂತ ಹೇಳಿದ್ರೆ ಈ ಸಮಯದಲ್ಲಿ ಈ ರಾಜಕೀಯ ಇದು ನಾಯಕತ್ವ ಬದಲಾವಣೆ ಇದೆಲ್ಲ ಬೇಕಾಗಿರಲಿಲ್ಲ. ಖಂಡಿತವಾಗಿಯೂ ಅವರು ಇದನ್ನು ಈಗಿರೋ ಪರಿಸ್ಥಿತಿನ ಅವ್ರು ಬದಲಾಯಿಸ್ಕೋಬೇಕು ಸರ್ಕಾರ. ಈಗ ನಡೀತಾ ಇರೋದು ಸರಿಗಿಲ್ಲ, ಸರಿ ಮಾಡ್ಕೋಬೇಕು ಅವರು. ಇಲ್ಲಾಂದ್ರೆ ಮುಂದೆ 23ರ ಚುನಾವಣೆಯಲ್ಲಿ ತುಂಬ ತೊಂದರೆ ಆಗುತ್ತೆ ಬಿಜೆಪಿ ಸರ್ಕಾರಕ್ಕೆ ನನಗೆ ಅನಿಸ್ತಾ ಇದೆ. ಯಾವ ಶಾಸಕರು ಸಚಿವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಅವರಿಗೆ ಅವರವರ ಸೀಟು, ಅವರವರ ಸರ್ಕಾರ, ಅವರವರದ ಅಷ್ಟೇ ಮುಖ್ಯ. ಅವರಿಗೆ ಜನರ ಬಗ್ಗೆ ಹೆಚ್ಚಿಗೆ ಕಾಳಜಿ ಕಾಣ್ತಾ ಇಲ್ಲ. ಸರ್, ಹೋಟ್ಲು ಬಗ್ಗೆ, ಹೋಟ್ಲು ಕಾರ್ಮಿಕರು, ಹೋಟ್ಲು ಯಜಮಾನ್ರ ಬಗ್ಗೆ ಯಾರು ಏನು ಇದು ಮಾತಾಡ್ತಾ ಇಲ್ಲ. ಬರೀ ಎಲ್ಲ ಅವ್ರವ್ರ ನಾಯಕತ್ವ, ಅರುಣ್ ಸಿಂಗ್ ಅವ್ರು ಬರ್ತಾರೆ, ಬರೀ ಅವ್ರ MLAಗಳದ್ದು ಮಾತಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ರೆಪ್ಪನ್ ಮೀಟಿಂಗ್ ಮಾಡ್ತಾರೆ, ಅವ್ರು ಹಾಗೆ ಓಟ್ ಹೋಗ್ತಾರೆ. ಜನಗಳ ಸಮಸ್ಯೆ ಆಲಿಸ್ತಾ ಇಲ್ಲ. ಹೋಟ್ಲು ಉದ್ಯಮ 2 ತಿಂಗಳಿಂದ ಫುಲ್ ನೆಲ ಕಚ್ಚಿದೆ. ಅದ್ರ ಬಗ್ಗೆ ಪರಿಹಾರ ಏನಾರ ಮಾಡಬೇಕು ಅಂತ ಕೇಳ್ತೀವಿ. ಇಂಥ ಜನಪ್ರತಿನಿಧಿಗಳು ನಮ್ಗೆ ಬೇಡ ಸರ್. ನಮಗೆ ಎಲ್ಲ ಕರೆಕ್ಟಾಗಿ ಬಂದು ಕ್ಲೀನಾಗಿ ರೆಡಿ ಮಾಡಿ ಕೊಡುವಂಥ ಜನಪ್ರತಿನಿಧಿಗಳು ಬೇಕು ನಮಗೆ. ನಾವು ಅದ್ರ ಬಗ್ಗೆ ಕೇಳ್ಕೊಳ್ತಾ ಇದೀವಿ. ಬರೀ ಅವ್ರವ್ರು ಕಚ್ಚಾಡ್ಕೊಂಡು ಅವ್ರವ್ರ ರಾಜಕೀಯಕ್ಕೋಸ್ಕರ ಅವರೇ ಇದು ಮಾಡ್ತಾ ಇದ್ದಾರೆ. ಜನಗರುಗಳ ಸಾರ್ವಜನಿಕೋಸ್ಕರ ಯಾರು ಏನು ಮಾಡ್ತಾ ಇಲ್ಲ ಸರ್. ಬರೀ ರಾಜಕೀಯ, ಅವ್ರ ಕಾಂಗ್ರೆಸ್, ಅವ್ರ BJP, ಬರೀ ಇದೇ ಪೊಲಿಟಿಕ್ಸ್ ನಡೀತಾ ಇದೆ. ಇನ್ನೂ ಕಸ್ಟಮರ್ ಬರೋದು ಡೌಟ್ ಸರ್. ಇನ್ನೂ ಯಾಕೆಂದ್ರೆ ಜನಗಳು ಎದುರ್ಕೊಳ್ತಾ ಇದ್ದಾರೆ. ಮಕ್ಕಳು ಮತ್ತೆ ಸ್ಕೂಲ್ ಇನ್ನೂ ಓಪನ್ ಆಗಿಲ್ಲ, ಮಕ್ಕಳು ಬರೋಕ್ಕಾಗಲ್ಲ. ಅದರಿಂದ ಎಲ್ಲ ತುಂಬ ತೊಂದರೆ ಇದೆ. ಅದರಿಂದ ಏನೋ ಜನಪ್ರತಿಗಳೇ ಗಮನಿಸಬೇಕು. ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಸರ್. ಹೋಟ್ಲು ಕಾರ್ಮಿಕರ ಬಗ್ಗೆ ಏನು ಮಾತಾಡಲ್ಲ, ಹೋಟ್ಲು ಯಜಮಾನ್ರುಗಳ ಬಗ್ಗೆ ಮಾತಾಡಲ್ಲ. ಒಂದು ಪರಿಹಾರ ಇಲ್ಲ. ಎಲ್ಲರಿಗೂ ಪರಿಹಾರ ಕೊಡ್ತಾರೆ, ಹೋಟ್ಲು ಕಾರ್ಮಿಕರಿಗೆ ಮಾತ್ರ ಏನು ಪರಿಹಾರ ಕೊಡಲ್ಲ. ಸ್ವಲ್ಪ ಖರ್ಚಿಗೆ ಅಂತ ಕೊಡ್ತಾರೆ, 1 ತಿಂಗಳು ಬಂದ್ ಮಾಡ್ತಾರೆ, 1 ತಿಂಗಳು ಲಾಕ್ ಮಾಡ್ತಾರೆ. ಎಲ್ಲಿ ಯಾರು ಸಂಬಳ ಕೊಡ್ತಾರೆ? ಏನು ಬಿಸ್ನೆಸ್ ಇಲ್ಲ, ಏನಿಲ್ಲ, ಯಾವ ಥರ ಸಂಬಳ ಕೊಡ್ತಾರೆ? ಇಂಥ ಸರ್ಕಾರ ನಮ್ಗೆ ಬೇಡ ಸರ್. ಸರ್ಕಾರದವ್ರು ಕೇಳ್ಕೋತೀವಿ, ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ನಾವು. ಜನರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಕೇಳಿಸ್ಕೊಳ್ತಾ ಇಲ್ಲ ಅಲ್ವಾ? ನೀವು ಆ ಕೆಲಸವನ್ನ ಮಾಡ್ತಾ ಇಲ್ಲ ಅಲ್ವಾ? ನಾವು ಮಾಡ್ತಾ ಇದ್ದೀವಿ. ಅರುಣ್ ಸಿಂಗ್ ಅವರೇ, ಕೇಳಿಸ್ಕೊಳ್ಳಿ. ಒಬ್ಬೊಬ್ಬ ಜನತೆ ಎದ್ದು ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಷ್ಟ. ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಹಸಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಮಕ್ಕಳಲ್ಲಿ ಅಪೌಷ್ಟಿಕತೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ನೀವು ಜನರ ಕಷ್ಟಗಳನ್ನ ಆಲಿಸಿ ಏನಾಗ್ತಾ ಇದೆಯಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಶಾಸಕರು, ಕರೆದು ಉಗಿದು ಉಪ್ಪಿನಕಾಯಿ ಹಾಕಿ ಅವ್ರನ್ನ, ಅದು ಬಿಟ್ಟು ರಾಜ್ಯ ಉಸ್ತುವಾರಿಯನ್ನ ವಹಿಸ್ಕೊಂಡ ನೀವು AC ರೂಮಲ್ಲಿ ಕುತ್ಕೊಂಡು ಶಾಸಕರು, ಸಚಿವರು ಅವ್ರ ಬೇಡಿಕೆ ಏನು, ಇವ್ರ ಬೇಡಿಕೆ ಏನು, ಈ ಪತ್ರಗಳನ್ನ ಆಲಿಸೋದ್ರಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದೀರಲ್ಲ. ಇದು ರಾಜ್ಯದ ಜನರಿಗೆ ಮಾಡಿದ ಮೋಸ ಅಲ್ವಾ? ಇದು ರಾಜ್ಯದ ಜನತೆ ಸುಮ್ಮನಿರ್ತಾರೆ ಅಂತ ಅಂದುಕೊಂಡಿದ್ರ? ಇದಕ್ಕೋಸ್ಕರನೇ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ, ನಾವು ಕೂಡ ಕೇಳ್ತಾ ಇದ್ದೀವಿ. ಆರ್ ವಿ ಸ್ಟುಪಿಡ್ ಅಂತ? ಮೂರ್ಖರಲ್ಲ ನಾವು. ಇದೆಲ್ಲವನ್ನೂ ಕೂಡ ಓಟು ಕೊಟ್ಟು ನಿಮ್ಮನ್ನ ಗೆಲ್ಲಿಸಿ ಆ ಸೀಟಲ್ಲಿ ಕೂರಿಸಿದಂತಹ ಮತದಾರ ಪ್ರಭು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾನೆ. ರಾಜ್ಯ ಬಿಜೆಪಿ ಉಸ್ತುವಾರಿಗಳೇ, ಕಡೆಗೂ ಬೆಂಗಳೂರಿಗೆ ಬಂದಿದ್ದೀರಾ? ಬನ್ನಿ. ಎಸ್, ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ರಾಜ್ಯದ ಸಚಿವರುಗಳು, ಶಾಸಕರು, ಮುಖ್ಯಮಂತ್ರಿ ಆದಿಯಾಗಿ ನೀವು ಬರೋದನ್ನೇ ಜಾತಕ ಪಕ್ಷಿ ತರ ಕಾದ್ಕೊಂಡು ಕೂತ್ಕೊಂಡು, ಬನ್ನಿ ಸಾರ್ ನಮ್ ಕಷ್ಟ ಕೇಳಿ. ಅಯ್ಯೋ ಕಷ್ಟ ಕೇಳಿ. ಯಾವ್ದು ಕಷ್ಟ? ಜನರ ಕಷ್ಟನಾ? ಜನರು ಸಾಯಿಸ್ತಾ ಇದಾರಲ್ಲ ಅದ? ಆಕ್ಸಿಜನ್ ಸಮಸ್ಯೆ ಆಯ್ತಲ್ಲ ಅದ? ಅಲ್ಲ, ನಮ್ಮ ಕುರ್ಚಿಗೆ ಆಪತ್ತು ಬಂದಿದೆ, ನಮಗೆ ಈ CM ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಚೇಂಜ್ ಮಾಡಿ, ಅಥವಾ ನನ್ನ ಸಚಿವ ಸ್ಥಾನ, ನನಗೆ ಸಚಿವ ಸ್ಥಾನ ಬೇಕು, ಅಥವಾ ಈ ಸಚಿವ ಸ್ಥಾನ ಬೇಡ, ನನಗೆ ಬೇರೆದ್ ಬೇಕು. ಇದಾ ನಿಮ್ಮ ಕತೆಗಳು, ಇದಾ ನಿಮ್ಮ ಗೋಳುಗಳು. ಅರುಣ್ ಸಿಂಗ್ ಅವರೇ, ಬಂದಿದ್ದೇನೋ ಒಳ್ಳೇದೇ, ಆದ್ರೆ ಈ ಟೈಮ್ ಸರಿನಾ ನಿಮ್ಗೆ? ನಿಮಗೇ ಸರಿ ಅನ್ಸುತ್ತಾ? ಎಂತೆಂತಹ ಸಮಯದಲ್ಲೇ ಬರ್ಲಿಲ್ವಲ್ರಿ ನೀವು? ಜನರ ಕಷ್ಟ ಸಮಸ್ಯೆ ಆಲಿಸದೆ ರಾಜಕೀಯ ಡ್ರಾಮಾ ವೀಕ್ಷಣೆ ಮಾಡೋದಕ್ಕೆ ಅಂತ ಬಂದ್ರ? ರಾಜ್ಯದಲ್ಲಿ ಸಖತ್ತಾಗಿರೋ ರಾಜಕೀಯ ಡ್ರಾಮಾ ನಡೀತಾ ಇದೆ, ಇದನ್ನೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಅಲ್ಲೋಗಿ ವರದಿ ಒಪ್ಸೋಣ ಅಂತ ಬಂದ್ರ? ಜನ ಸಾಯ್ತಾ ಇದ್ದಾರೆ ಕೋವಿಡ್ ಸಂಕಷ್ಟದಿಂದ. ಇದನ್ನ ನೋಡೋದನ್ನ ಮರಿತಿದ್ದೀರಾ ನೀವು? ಬರೋದು ಬಂದ್ರಿ. ಕಷ್ಟದಲ್ಲಿರುವಂತಹ ಜನರ ಅಳಲನ್ನ ಕೇಳಿದ್ರ ನೀವು? ಆಕ್ಸಿಜನ್ ಸಿಗದೆ ಜನ ನರಳಿ ಸತ್ರಲ್ಲ ಅರುಣ್ ಸಿಂಗ್ ಅವರೇ, ಅವಾಗ ಎಲ್ಲಿದ್ರಿ? ಎಲ್ಲಿ ಹೋಗಿದ್ರಿ ನೀವು? ಚಾಮರಾಜನಗರ ಆಸ್ಪತ್ರೆಯಲ್ಲಿ 30 ಜನ ಸತ್ರಲ್ಲ, ಅವತ್ತು ಬರಲಿಲ್ಲ ನೀವು ಯಾಕೆ? ಕೋವಿಡ್ ಕಷ್ಟದಲ್ಲಿ ಉದ್ಯೋಗ, ಹಣ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ಬಂದಿದ್ದೀರಿ, ಆದ್ರೆ ಬಂದ್ ಮಾಡ್ತಾ ಇರೋದು ಏನ್ ನೀವು?
ನಿಮಗೆ ನಿಮ್ಮ ಪಕ್ಷದ ದೊಡ್ಡಾಟವೇ ಮುಖ್ಯವಾಗಿ ಹೋಯ್ತಾ? ಹಾಗಾದ್ರೆ ಬನ್ನಿ, ನಿಮಗೆ ಅಂತಾನೆ ಒಂದು ಚೇರ್ ಮೀಸಲಿಟ್ಟಿದ್ದೀವಿ. ಜನರ ಅಭಿಪ್ರಾಯ ಕೇಳಿ. ಏನು ಜನರ ಕಷ್ಟ, ಏನು ಜನರ ಸಂಕಷ್ಟ, ಏನು ಈ ಸರ್ಕಾರದ ಬಗ್ಗೆ ಇರುವಂತಹ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳಿಸ್ಕೊಳ್ಳಿ. ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಪ್ರವಾಹ ಬಂತು, ಉತ್ತರ ಕರ್ನಾಟಕವೇ ಕೊಚ್ಚಿ ಹೋಯ್ತಲ್ಲ, ಅವತ್ತು ಬಂದ್ರ ನೀವು? ಆಕ್ಸಿಜನ್ ಇರ್ಲಿಲ್ದೆ, ಔಷಧಿ ಇಲ್ದೆ ಈ ವಿಷಯವನ್ನ ಹೈಕೋರ್ಟ್ ತಪರಾಕಿ ಆಗ್ತಲ್ಲ, ರಾಜ್ಯಕ್ಕೆ ಚೀಮಾರಿ ಆಗ್ತಲ್ಲ, ಅವತ್ತು ಬಂದ್ರ ನೀವು? ಹೋಗ್ಲಿ, ರಾಜ್ಯಕ್ಕೆ ಅನುದಾನ ಕೇಳ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈಗ ಒಗ್ಗಟ್ಟಾದ್ರೆ ಈ ಎಲ್ಲ ನಾಯಕರು, ಈಗ ಯಾರದೋ ಒಬ್ಬರ ಪರವಾಗಿ ಒಗ್ಗಟ್ಟಾಗ್ತಾ ಇದ್ದಾರಲ್ಲ, ಇಡೀ ರಾಜ್ಯ ಅಂತ ಬಂದಾಗ, ರಾಜ್ಯದ ಜನ ಅಂತ ಬಂದಾಗ, ಇಷ್ಟು ಬೇಕು ನಮಗೆ ಔಷಧಿ ಅಂತ ಬಂದಾಗ, ಇಷ್ಟು ಆಕ್ಸಿಜನ್ ಬೇಕು ಪೂರೈಕೆ ಅಂತ ಬಂದಾಗ, ಆ ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಸರಿಯಾಗಿ ಸಿಗದೇ ಇದ್ದಾಗ ಅವತ್ತು ಒಂದಾದ್ರ ನೀವು ನಾಯಕರೆಲ್ಲರೂ ಕೂಡ? ಅವತ್ತು ಒಂದಾಗಿ ಹೋಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ರ? ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ಜಂಗಿ ಕುಸ್ತಿ ಶುರುವಾದಾಗ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ? ಬನ್ನಿ TV5 ಸ್ಟುಡಿಯೋಗೆ, ಬನ್ನಿ, ನಿಮಗೋಸ್ಕರ ಕುರ್ಚಿ ಮೀಸಲಿದೆ. ಜನರ ಪ್ರಶ್ನೆಗೆ ಉತ್ತರಿಸಿ. ಉಸ್ತುವಾರಿಗಳೇ, ಜನರ ಪ್ರಶ್ನೆಯನ್ನ ನೇರವಾಗಿ ಸ್ವೀಕರಿಸಿ. ನೀವು ಟ್ರೆಂಡ್ ಸೆಟ್ ಮಾಡಿ ಸ್ವಾಮಿ. ನಾವೇನು ನಮ್ಮ ಜೊತೆಗೆ ಮಾತಾಡಿ, ವಾದ ಮಾಡಿ, ಡಿಸ್ಕಷನ್ ಮಾಡಿ ಏನು ಕೇಳ್ತಾ ಇಲ್ಲ. ಜನರ ಅಭಿಪ್ರಾಯ ಕೇಳಿಸ್ಕೊಳ್ಳಿ. ಅವ್ರು ಮನವರಿಕೆ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಕಷ್ಟ ಎಷ್ಟಿದೆ, ನಷ್ಟ ಎಷ್ಟಿದೆ, ಅವರ ಗೋಳೇನಿದೆ, ಇದನ್ನ ಕೇಳಿಸ್ಕೊಳ್ಳಿ ಬಂದು. ಅದನ್ನ ಬಿಟ್ಟು ಶಾಸಕರ ಗೋಳು ಕೇಳೋದಕ್ಕೆ ಹೋಗಿದ್ದೀರಲ್ಲ, ಏನ್ ಹೇಳಬೇಕು ನಿಮಗೆ? ಒಬ್ಬೊಬ್ರು ಒಂದೊಂದು ಮಾತು ಹೇಳುವಾಗಲೂ ಕೂಡ ಎಂತಹ ಬೇಸರ ಆಗುತ್ತೆ ಗೊತ್ತಾ, ಎಂತಹ ಕಷ್ಟದಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಗೊತ್ತಾ? TV5 ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ಜನರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೆ. ನೀವೇನು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೀರಲ್ಲ, ನಾವು ಜನರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದೇವೆ. ಮೈಸೂರಿನ ಜನತೆ ಕೂಡ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತ ಕೇಳಿಸ್ಕೊಂಡು ಬನ್ನಿ ಒಂದ್ಸರಿ. ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಕೂಡ ಇವತ್ತು ಅರುಣ್ ಸಿಂಗ್ ಅವರು ಇವೆಲ್ಲವನ್ನು ಮರೆಮಾಚಿ ಇವತ್ತು ಪ್ರತಿಯೊಬ್ಬ ಶಾಸಕರನ್ನು ಕರೆದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಕೆಲಸ ಮಾಡಿದ್ದೀರಾ, ಪ್ರೋಗ್ರೆಸ್ ರಿಪೋರ್ಟ್ ಕೇಳೋದು ಬಿಟ್ಟು ಯಡಿಯೂರಪ್ಪನವ್ರಿಗೆ ನಿಮ್ಮ ಸಪೋರ್ಟ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇರ್ತಕ್ಕಂಥ ನೋಡಿದ್ರೆ ಅರುಣ್ ಸಿಂಗ್ ಅವರ ಅನುಭವದ ಕೊರತೆ. ಇದೇ ಯಡಿಯೂರಪ್ಪನವರು ಇಂಡಿಯಾ CM ಆಗಿದ್ದಾಗ ನಿತಿನ್ ಗಡ್ಕರಿ ಅವರು ಉಸ್ತುವಾರಿ ವಹಿಸ್ಕೊಂಡಿದ್ರು, ಆವತ್ತು ಕೂಡ ಇದೇ ಕಥೆ ಆಗಿತ್ತು. ಇವತ್ತು ಅದೇ ಪುನರಾವರ್ತನೆ ಆಗ್ತಾ ಇದೆ. ಇದು ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ ಇದು ಬಿಜೆಪಿ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಯಾರು ಅರುಣ್ ಸಿಂಗ್ ಅನ್ನೋ ಬಂದ್ಬಿಟ್ಟು ಈಗ ಏನೋ ಇದು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅಂತ ಇದರಲ್ಲಿ ನಮ್ಮ ಸಚಿವರು ಶಾಸಕರು ಇದ್ದಾರೆ. ಆದರೆ ಆ ಅರುಣ್ ಸಿಂಗ್ ಅವರು ತಲೆ ಬೇಡವಾ? ಈ ಸಂದರ್ಭದಲ್ಲಿ ಅವ್ರು ಬರಬೇಕಾ? ಅವ್ರು ಏನಕ್ಕೆ ಬರಬೇಕು? ಹೊಸ ಪ್ಯಾಕೇಜ್, ಸೆಂಟ್ರಲ್ ಗೌರ್ಮೆಂಟ್ ಏನಾದ್ರು ಹೊಸ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಆ ಪ್ಯಾಕೇಜ್ನ ನೀಡುವಂಥ ಕೆಲಸ ಮಾಡಕ್ಕೆ ಬರಬೇಕು ಹೊರತು ಇವರ ಜಗಳನ ನಿಲ್ಲಿಸುವಂಥ ಕೆಲಸ ಅಲ್ಲ, ಸಂಧಾನ ಮಾಡಕ್ಕೆ ಬರುತ್ತಲ್ಲ. ಇಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದಿದೆ, ಕರೋನಾ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಎಲ್ಲ ಬರಬಾರ್ದ ರೋಗನೂ ಅವ್ರು ಬಂದಿದೆ. ಇದು ಶುದ್ಧ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಹೈಕಮಾಂಡ್, ಡೆಲ್ಲಿಲಿರೋ ಹೈಕಮಾಂಡು ಇವತ್ತೆಲ್ಲ ಮೊದಲಿಂದನೂ ನೋಡ್ತಾ ಇದ್ವಿ. ಹೈಕಮಾಂಡ್ ಅವ್ರು ಯಾವ ಥರ ಇದೆ, ಬರೀ ಗೋಸಂಬಿ ಆಟ ಆಡ್ತಾರೆ. ಮಾನ್ಯ BJP ಉಸ್ತುವಾರಿ ವಹಿಸಿರುವಂಥ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದು ಫಸ್ಟು ರಾಜ್ಯದ ಸ್ಥಿತಿಗತಿಗಳನ್ನ ನೋಡ್ದೇನೆ ರಾಜಕೀಯ ನೋಡ್ಕೊ ಕೂತಿದಾರಲ್ಲ. ಕರ್ನಾಟಕ ಜನ ನಿಮ್ಮನ್ನ ಮೆಚ್ತಾರ? ನೀವು ಮಾಡ್ತಾ ಇರೋದು ಸರಿಗಿದೆಯಾ? ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ನೋವು ಸಂಕಟದಲ್ಲಿದ್ದಾರೆ, ಅದ್ರ ಬಗ್ಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ, ಸಚಿವ ಮಂಡಳಿಗೆ ಏನು ಕ್ರಮ ವಹಿಸಿದ್ದೀರಿ, ಏನು ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ದೇನೆ ನೀವು ಲಾಬಿ ಮಾಡ್ತಾ ಅವ್ರಿಗೆ ಮಾಡ್ಬೇಕು, ಇವ್ರಿಗೆ ಮಾಡ್ಬೇಕು, ದೊಂಬರಾಟ ಮಾಡ್ತಾ ಇದ್ದೀರಲ್ಲ. ಆ ಜೀವನ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಅದ್ರ ಬಿಟ್ಬಿಟ್ಟು ಎಲ್ಲ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬರು ಆಯಾ ಜಿಲ್ಲೆಗೆ ಹೋಗಿ ಇಲ್ಲಿ ಏನೇನು ಕಷ್ಟ ಇದೆ, ಜನಗಳ ಕಷ್ಟ ಏನಿದೆ ಅದನ್ನು ಬಿಟ್ಬಿಟ್ಟು ಒಬ್ಬ ಬಂದಂಥ ಉಸ್ತುವಾರಿ ಸಚಿವ, ಇದು ಉಸ್ತುವಾರಿ ದೇಶದ ಉಸ್ತುವಾರಿಯಾಗಿ ಬಂದಂಥ ವ್ಯಕ್ತಿ ಹೋಗಿ ಅದನ್ನು ಮಾಡೋದು ಬಿಡ್ಬಿಟ್ಟು ಎಲ್ಲರೂ ಗುಂಪು ಸೇರಿಸ್ಕೊಂಡು ಇದನ್ನ ಏನಕ್ಕೆ ಮಾಡಬೇಕಾಗಿತ್ತು ಅಂತ ನಾವು ಹೇಳ್ತಾ ಇದ್ವಿ. ದಿನ ನಾವು ಕಳೆಯೋದು ಹೇಗೆ ಅಂತ ನಮ್ಗೆ ಗೊತ್ತಿದೆ. ನಮಗೆ ಹೇಗೆ ಇವತ್ತಿನ ಜೀವನ ಹಿಂಗಪ್ಪ ಇರುತ್ತೆ, ನಾಳೆ ಹಿಂಗಿರುತ್ತೆ. ಯಾಕಂದರೆ ಕರೋನಾ ಕರಾಳವಾಗಿ ತುಂಬ ಬಂದಿದೆ, ಎಷ್ಟೊಂದು ಸಾವುಗಳಾಗಿದೆ. ನೋಡ್ತಾರೆ ನಮಗೆ ತುಂಬ ಎಲ್ಲೋ ಭಯ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ನಮಗೆ ನಾವೆಲ್ಲ ಕೂಡ ಅದರಲ್ಲಿ ಅವಲಂಬಿತ ಆಗಿದ್ವಿ. ನಮಗೆ ಏನೇ ಬೇಕು ಅಂತ ಅಂದ್ರೂ ಕೂಡ ದುಡ್ಡು ಇರಲೇಬೇಕು, ಏನೋ ತಗೋಬೇಕು ಅಂತಂದ್ರೆ. ಈಗ ನಮಗೆ ದುಡಿಮೆನೇ ಇಲ್ಲ, ಜೀವನ ಹೇಗೆ ಮಾಡೋಕ್ಕಾಗತ್ತೆ ಹೇಳಿ? ನಮಗೆ ತುಂಬಾ ಕಷ್ಟ ಆಗ್ತಿದೆ. ಆದ ಕಾರಣ ಇವತ್ತು ನಿಜವಾಗ್ಲೂ ನನಗೆ ಏನು ಅನಿಸಿದೆ ಅಂತ ಅಂದರೆ, ಇವ್ರುಗಳು ಜನಗಳ ದೃಷ್ಟಿನ ಇಟ್ಕೊಂಡು ಇವರು ಒಂದು ಯೋಜನೆಯನ್ನ ಮಾಡಿ ಏನಾದರೂ ಒಂದು ಮುಂದೆ ತತ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್. ದಿನ ಯಾವುದೇ ಒಂದು ಚಾನಲ್ ಚೇಂಜ್ ಮಾಡಿ ಬರೀ ಅವ್ರು ಬಂದರು, ಇವ್ರು ಬಂದರು, ಅವ್ನು ಇಳಿಸ್ಬೇಕು, ಇವ್ನು ಇಳಿಸ್ಬೇಕು, ಇದೇ ಆಗೋಯ್ತಾ ಸರ್? ಯಾಕೆ 10 ಜನಕ್ಕೋಸ್ಕರ ಕೋಟ್ಯಾಂತರ ಜನಗಳಿದ್ದಾರೆ. ಅವರ ಜೀವನದಲ್ಲಿ ಆಟ ಆಡ್ತಿರೋದಲ್ವಾ ಸರ್ ಇದು? ನಮಗಂತೂ ತುಂಬಾನೇ ಬೇಜಾರಾಗಿದೆ. ಕೇಳಿಸ್ಕೊಂಡ್ರಾ ಸರ್? ಸಾಮಾನ್ಯ ಜನರು ಕೇಳ್ತಾ ಇದ್ದಾರೆ ನಿಮಗೆ. ಕಾಮನ್ ಮ್ಯಾನ್ ಏನಿದೆ ಅವ್ರಿಗೆ, ಅವ್ರಿಗೆ ಗೊತ್ತಾಗುವಂತಹ
ಅಂಶ ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ? ಜನರಿಗಿಂತ ಅಧಿಕಾರವೇ ಮುಖ್ಯ ಆಯ್ತಾ ನಿಮಗೆ? ಜನರ ಕಾಳಜಿಗಿಂತ ಬಿಜೆಪಿ ನಾಯಕರಿಗೆ ಅಧಿಕಾರವೇ ಮುಖ್ಯ ಆಯ್ತಾ ಅನ್ನೋ ಪ್ರಶ್ನೆ ಕೇಳಬೇಕಲ್ವಾ? ಜನರಿಗೆ ಗೊತ್ತಾಗ್ತಾ ಇದೆ ಏನ್ ಕಷ್ಟ ಆಗ್ತಿದೆ, ಏನ್ ಮಾಡಬೇಕು, ಯಾವ ಟೈಮಲ್ಲಿ ಏನ್ ಮಾಡಬೇಕು, ಯಾವ ಟೈಮಲ್ಲಿ ಏನ್ ಮಾಡಬಾರ್ದು ಅಂತ. ಅಂಥದ್ರಲ್ಲಿ ನಿಮಗೆ ಜನರಿಗಿಂತ, ಜನರ ಕಷ್ಟಕ್ಕಿಂತ, ಜನರ ಸಂಕಷ್ಟಕ್ಕಿಂತ ನಿಮಗೆ ಅಧಿಕಾರವೇ ಮುಖ್ಯ ಆಗೋಯ್ತಾ? ಹಾಗಾದ್ರೆ ಆ ಬಿಜೆಪಿ ನಾಯಕರಿಗೆ ಅಧಿಕಾರನೇ ಮುಖ್ಯ ಆಗೋಯ್ತಾ? ನಾಯಕತ್ವದ ಬಗ್ಗೆ ಇರುವಂತಹ ನಿಮ್ಮ ಈ ಒಗ್ಗಟ್ಟಿದೆಯಲ್ಲ, ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದೀರಲ್ಲ, ಆ ನಾಯಕರ ಜೊತೆಗೆ ಇಷ್ಟು ಜನ ಇದ್ದೀವಿ, ಇಷ್ಟು ಪರ ಶಾಸಕರು ಇದ್ದೀವಿ ಅಂತ, ಅದೇನೋ ಸಹಿ ಸಂಗ್ರಹ ಬೇರೆ. ಇಷ್ಟು ಜನ ಶಾಸಕರು ಇವ್ರ ಪರವಾಗಿದ್ದೀವಿ, ಇಷ್ಟು ಜನ ಶಾಸಕರು ಬಂಡಾಯ ಎದ್ದಿದ್ದಾರೆ, ಇವ್ರಿಗೇನೋ ವಿರೋಧಿ ಬಣ, ಆ ಬಣ ಈ ಬಣ ಅಂತ ಕಟ್ಕೊಂಡು ಓಡಾಡ್ತಿದ್ದೀರಲ್ಲ, ಈ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಈಗ ಮುಂದಾಗಿದ್ದೀರಲ್ಲ, ಈ ಒಗ್ಗಟ್ಟು ಇದೇ ನಿಮ್ಮ ಒಗ್ಗಟ್ಟು, ಈ ಒಗ್ಗಟ್ಟಿನ ಪ್ರದರ್ಶನ ಏನಿದೆಯಲ್ಲ, ಇದು ಎಲ್ಲ ಟೈಮ್ನಲ್ಲೂ ಇದ್ದು ಬಿಟ್ಟಿದ್ರೆ, ರಾಜ್ಯದ ಜನತೆ ಅಂತ ಬಂದಾಗ ಅವರ ಪರವಾಗಿ ಇದ್ದಿದ್ರೆ, ನಾಯಕತ್ವದ ಬಗ್ಗೆ ನಿಮಗಿರುವಂತಹ ಒಗ್ಗಟ್ಟು ರಾಜ್ಯದ ಜನರ ವಿಚಾರದಲ್ಲಿ ಯಾಕಿಲ್ಲ? ರಾಜ್ಯದ ಪರವಾಗಿ ಕೇಂದ್ರದ ಮುಂದೆ ಈ ರೀತಿ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದೀರಲ್ಲ, ಜನರ ಸಮಸ್ಯೆ ಅಂತ ಬಂದಾಗ ಯಾಕೆ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ? ಅಧಿಕಾರಕ್ಕಾಗಿ ಒತ್ತಡ ಹಾಕ್ತೀರಾ ನೀವು. ನಮಗೆ ಅಧಿಕಾರ ಬೇಕು ಅಂದ್ರೆ ದೆಹಲಿಗೆ ಬೇಕು ಆದ್ರೂ ಕೂಡ ರಾತ್ರಿ ಹಿಂಡು ಕಟ್ಕೊಂಡು ಹೋಗ್ತೀರಾ, ಗುಂಪು ಕಟ್ಕೊಂಡು ಹೋಗ್ತೀರಾ. ಅದೇ ಜನರ ಸಮಸ್ಯೆ ಅಂತ ಬಂದಾಗ ನಿಮಗೆ ಯಾವ ಒಗ್ಗಟ್ಟು ಬೇಡ, ಯಾವ ಗುಂಪು ಬೇಡ, ಏಕಾಏಕಿ ರಾತ್ರಿಯಲ್ಲೂ ಕೂಡ ಹೋಗೋದಿಲ್ಲ. ಇವತ್ತು ನೋಡೋಣ, ನಾಳೆ ನೋಡೋಣ, ಆಯ್ತು ಮಾಡಿದ್ರಾಯ್ತು, ಇದ್ರಾಯ್ತು, ಬಂದ್ರಾಯ್ತು, ಹೋದ್ರಾಯ್ತು ಅಂತ ಬೇಜವಾಬ್ದಾರಿ ನುಡಿಗಳನ್ನ ಆಡ್ತೀರಾ. ಜನರ ತೆರಿಗೆ ಭಾರವನ್ನ ಇಳಿಸೋದಕ್ಕೆ ಯಾವತ್ತಾದ್ರೂ ಒತ್ತಾಯಿಸಿದ್ದೀರಾ ನೀವು? ತೆರಿಗೆ ಕಡಿಮೆ ಮಾಡಿ ಸ್ವಾಮಿ, ತೈಲ ಬೆಲೆಯಲ್ಲಿ ದುಪ್ಪಟ್ಟು ತೆರಿಗೆ ಹಾಕಿ ಜಡಿತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರದಿಷ್ಟು, ರಾಜ್ಯ ಸರ್ಕಾರದಿಷ್ಟು ಅಂತ. 40 ರೂಪಾಯಿ ಇದ್ರೆ ಪೆಟ್ರೋಲ್ ಬೆಲೆ ಇವತ್ತು 100 ರೂಪಾಯಿ ಕೊಡ್ತೀವಿ, 60 ರೂಪಾಯಿ ತೆರಿಗೆಯನ್ನ ನಿಮಗೆ ಕಟ್ತೀವಲ್ಲ, ಇದರ ಬೆಲೆಯನ್ನ ಇಳಿಸೋದಕ್ಕೆ ಯಾವತ್ತಾದ್ರೂ ಹೋರಾಡಿದ್ದೀರಾ? ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರಾ? ಅಧಿಕಾರ ನೀಡಿದ ಮತದಾರರ ಬಗ್ಗೆ ನಿಮಗಿರುವಂತಹ ಕಾಳಜಿ ಇದೇನಾ? ಇದೇನಾ ನಿಮಗಿರುವಂತಹ ಕಾಳಜಿ? ನಿಮಗೆ ಅಧಿಕಾರವನ್ನ ಕೊಟ್ಟು ಈ ಸೀಟಲ್ಲಿ ಕೂರಿಸಿರುವಂತಹವರು ಜನರು, ಮತದಾರರು, ಅಂಥವ್ರ ಬಗ್ಗೆ ಇರುವಂತಹ ಕಾಳಜಿ ಇದೇನಾ? ನೀವು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿರುವಂತಹ ಅವರು ಮಾಡುವಂತಹ ಕೆಲಸ ಇದೇನಾ? ಹಾಗಾದ್ರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೆ ಮಹಾ ನೆರೆ ಬರುತ್ತೇನೋ ಅನ್ನೋ ಆತಂಕ ಎದುರಾಗ್ತಾ ಇದೆ. ಮಲೆನಾಡು, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಗುಡ್ಡಗಳು ಕುಸಿತಾ ಇವೆ. ಇದ್ರ ಬಗ್ಗೆ ಏನಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ನೋಡುವಂತಹ ಕೆಲಸ ಮಾಡ್ತಾ ಇದ್ದೀರಾ? ರೈತರು ಬಿತ್ತನೆ ಬೀಜ ಇಲ್ಲ, ಬಿತ್ತನೆ ಬೀಜದ ಬೆಲೆ ಕೂಡ ದುಪ್ಪಟ್ಟಾಗಿದೆ. ಅವ್ರು ಹಾಕುವಂತಹ ಗೊಬ್ಬರ ಸಿಗ್ತಾ ಇಲ್ಲ. ಮುಂಗಾರು ಆರಂಭ ಆಗಿದೆ, ಬಿತ್ತನೆ ಬೀಜ ಬಿತ್ತಿದ್ದಾರೆ, ಆದ್ರೆ ಗೊಬ್ಬರ ಹಾಕಬೇಕು, ಗೊಬ್ಬರ ಇಲ್ಲ. ಗೊಬ್ಬರ ಕ್ಯೂ ನಿಂತ್ಕೊಂಡು ಲಾಠಿ ಏಟು ತಿಂದು ಬರಬೇಕು. ಈ ಘಟನೆಗಳು ನಿಮಗೆ ಕಾಣ್ತಾ ಇಲ್ವಾ? ಖಾಸಗಿ ಶಾಲೆಗಳ ಫೀಸ್ ಟಾರ್ಚರ್ಗೆ ಪೋಷಕರು ಕಂಗಾಲಾಗಿದ್ದಾರೆ. ಏನ್ ಮಾಡೋದಪ್ಪ ಅಂತೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಳಲ್ ತೊಡ್ಕೊಳ್ತಾ ಇದ್ದಾರೆ. ದಿನ ಒಬ್ಬೊಬ್ಬ ಪೋಷಕರದ್ದು ಕೂಡ ಒಂದೊಂದು ಕಷ್ಟ, ನಷ್ಟ, ಉದ್ಯೋಗ ಇಲ್ಲ, ಸಂಬಳ ಇಲ್ಲ, ಅಂಥದ್ರಲ್ಲಿ ಫೀಸ್ ಕಟ್ಟಿ ಅಂತ ಬೇರೆ ಖಾಸಗಿ ಶಾಲೆಗಳ ದರ್ಬಾರ್ ಬೇರೆ. ಇದಕ್ಕೆ ನೀವು ಮೂಗು ತೋರಿಸ್ತಾ ಇಲ್ಲ, ಇದಕ್ಕೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇಲ್ಲ. ಮತ್ತೊಂದ್ ಕಡೆ ತೈಲ ಬೆಲೆ ಏರಿಕೆಯ ಬಿಸಿ ಕೃಷಿಗೂ ಕೂಡ ತಟ್ತಾ ಇದೆ. ಹೌದಾ? ಅದು ಹೇಗೆ ಹಾಗಾದ್ರೆ? ತೈಲ ಬೆಲೆ ಹೆಚ್ಚಳ ಆಗೋದಕ್ಕೂ ಕೃಷಿಗೆ ಬಿಸಿ ತಟ್ಟೋದಕ್ಕೂ ಏನ್ ಸಂಬಂಧ? ನಿಮಗೆ ಗೊತ್ತಿಲ್ವಾ ಸಂಬಂಧ ಹೇಗೆ ಅಂತ? ರೈತರಿಗೆ ಅರೆಕಾಸಿನ ಸಹಾಯ ನೀಡಿ ತೆರಿಗೆ ರೂಪದಲ್ಲಿ ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಕೃಷಿ ಉತ್ಪನ್ನಗಳ ಬಾಡಿಗೆಯ ಬೆಲೆ ಜಾಸ್ತಿ ಆಗ್ತಾ ಇದೆ. ಏನೋ ಒಂದು ತಗೊಂಬರ್ಬೇಕು, ಇವತ್ತು ಟ್ರ್ಯಾಕ್ಟರ್ ಓಡಿಸ್ಬೇಕು, ಮತ್ತೊಂದು ಮಾಡಬೇಕು ಅಂತಂದ್ರೆ 100 ರೂಪಾಯಿ ಪೆಟ್ರೋಲ್ ಆಗಿದ್ರೆ ಏನ್ ಮಾಡ್ಬೇಕು ಸ್ವಾಮಿ ಅವರು? ಕಷ್ಟ ಅಲ್ವಾ? ಇದಕ್ಕೆ ಈ ಎಲ್ಲ ಅಂಶಗಳಿಗೂ ಕೂಡ ಒಗ್ಗಟ್ಟು ತೋರಿಸದ ನೀವುಗಳು ಇವತ್ತು ಏಕಾಏಕಿ ಅಧಿಕಾರ ಅಂತ ಬಂದಾಗ, ಕುರ್ಚಿ ಅಂತ ಬಂದಾಗ, ಬನ್ರಿ ನಾವೆಲ್ಲರೂ ಒಂದೇ, ನಾವೆಲ್ಲ ಒಟ್ಟಾಗಿ ಹೋಗೋಣ, ಒಟ್ಟಾಗಿ ಅವರ ಪರವಾಗಿ ಮಾತಾಡೋಣ, ಒಟ್ಟಾಗಿ ಧ್ವನಿ ಎತ್ತೋಣ ಅಂತಿರಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಜನರ ಕಷ್ಟ ನಷ್ಟಗಳಿಗೆ ಒಂದಾಗದಂತಹ ನಿಮ್ಮ ಒಗ್ಗಟ್ಟು ಇದ್ದರೆಷ್ಟು ಬಿಟ್ಟರೆಷ್ಟು? ಅಧಿಕಾರಕ್ಕೋಸ್ಕರ ನಿಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತೀರಿ ಅಂತಂದ್ರೆ, ಜನರ ಕಷ್ಟಕ್ಕೆ ನಿಮ್ಮ ಒಗ್ಗಟ್ಟು ಇಲ್ಲ ಅಂತಂದ್ರೆ ಇದು ಯಾವ ಸೀಮೆ ಒಗ್ಗಟ್ಟು? ಏನ್ ಅನ್ನಬೇಕು ಇದಕ್ಕೆ? ಈ ಕುರಿತಾದಂತಹ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಮತ್ತೊಂದಷ್ಟು ಪಾಯಿಂಟ್ಸ್ ಇದೆ, ಜನರ ಅಭಿಪ್ರಾಯಗಳಿದೆ, ಕಷ್ಟ ನಷ್ಟಗಳಿದೆ, ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀವಿ. ಜನರ ಅಭಿಪ್ರಾಯವನ್ನ ಕೇಳಿ ಬನ್ನಿ. ಉಸ್ತುವಾರಿ ಸಚಿವರೇ, ಅರುಣ್ ಸಿಂಗ್ ಅವರೇ, ಬನ್ನಿ, ನಿಮಗೋಸ್ಕರ ನಮ್ಮ ಸ್ಟುಡಿಯೋದಲ್ಲಿ ಒಂದು ಚೇರ್ ಮೀಸಲಿದೆ. ಇದು ಯಾವುದಕ್ಕೆ ಗೊತ್ತಾ? ನಮ್ಮ ಜೊತೆಗೆ ಮಾತಾಡಿ, ನಮ್ಮ ಜೊತೆ ಡಿಬೇಟ್ ಮಾಡಿ, ಸವಾಲ್ ಹಾಕಿ, ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ. ಜನರ ಅಭಿಪ್ರಾಯ ಕೇಳಿ. ನಾವು ಫೋನ್ ಲೈನ್ಸ್ನ ಓಪನ್ ಮಾಡ್ತೀವಿ. ಜನರ
ಧ್ವನಿ ಕೇಳಿಸ್ಕೊಳ್ಳಿ, ಅವರ ಕಷ್ಟ ಕೇಳಿಸ್ಕೊಳ್ಳಿ, ರಾಜ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಕೇಳಿಸ್ಕೊಳ್ಳಿ. ಎಸ್, ನಾವು ನಿಮ್ಮನ್ನ ಕರಿತಾ ಇದ್ದೀವಿ, ಆಹ್ವಾನ ಕೊಡ್ತಾ ಇದ್ದೀವಿ. ದಮ್ ಇದ್ರೆ, ಧೈರ್ಯ ಇದ್ರೆ ಬನ್ನಿ ಜನರ ಮುಂದೆ, ಬನ್ನಿ ಜನರ ಕಷ್ಟವನ್ನ ಆಲಿಸಿ, ಬನ್ನಿ ಜನರ ಸಂಕಷ್ಟಕ್ಕೆ ಕಿವಿಗೊಡಿ. ಕೇವಲ ನೀವು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸೋದ್ರಲ್ಲಿ ನಿರತರಾಗಿದ್ರೆ ನಿಜಕ್ಕೂ ಆಗೋದಿಲ್ಲ. ಇದು ಆಗದೆ ಹೋಗದೆ ಇರುವಂತಹ ಮಾತು. ನಿಜಕ್ಕೂ ನಿಮಗೆ ರಾಜ್ಯದ ಮೇಲೆ ಅಭಿಮಾನ ಇದ್ರೆ, ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀವಿ, ಬಿಜೆಪಿ ಘಟಕದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದೀನಿ ಅನ್ನುವಂತಹ ಅಭಿಮಾನ ಇದ್ರೆ ನೀವು ಜನರ ಕಷ್ಟಕ್ಕೆ ಧ್ವನಿಯಾಗಿ ಫಸ್ಟು ಕಷ್ಟವನ್ನ ಕಿವಿಗೊಡಿ. ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಫಸ್ಟು ಕೇವಲ ಬಂದ್ಬಿಟ್ಟು ಅಲ್ಲಿ AC ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಶಾಸಕರು ಏನು ಹೇಳ್ತಾರೆ, ಸಚಿವರು ಏನು ಹೇಳ್ತಾರೆ, ಸಂಸದರು ಏನು ಹೇಳ್ತಾರೆ, ಮುಖ್ಯಮಂತ್ರಿ ಏನು ಹೇಳ್ತಾರೆ, ಮುಖ್ಯಮಂತ್ರಿ ಪರವಾಗಿ ಯಾವ ಶಾಸಕರಿದ್ದಾರೆ, ವಿರುದ್ಧವಾಗಿ ಯಾವ ಶಾಸಕರಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋ ಬದಲು, ಅವ್ರ ಜೊತೆಗೆ ಅಭಿಪ್ರಾಯ ಸಂಗ್ರಹಿಸ್ತೀನಿ ಅಂತ ಕುತ್ಕೊಳ್ಳೋ ಬದಲು ಜನರ ಅಭಿಪ್ರಾಯ ಸಂಗ್ರಹಿಸಿ. ಈ ಶಾಸಕರ ಪರವಾಗಿ ಎಷ್ಟು ಜನ ಮಾತಾಡ್ತಾರೆ, ಈ ಶಾಸಕರ ವಿರುದ್ಧವಾಗಿ ಎಷ್ಟು ಜನ ಮಾತಾಡ್ತಾರೆ, ಸರ್ಕಾರದ ಈ ಕಾರ್ಯವೈಖರಿಯ ಬಗ್ಗೆ ಹೈಕೋರ್ಟ್ ಎಷ್ಟು ತಪರಾಕಿ ಹಾಕಿದೆ, ಎಷ್ಟು ಬಾರಿ ಛೀಮಾರಿ ಹಾಕಿದೆ, ಎಷ್ಟು ಬಾರಿ ವಾರ್ನಿಂಗ್ ಕೊಟ್ಟಿದೆ, ಎಷ್ಟು ಬಾರಿ ಉತ್ತರ ಕೇಳಿದೆ, ಅದನ್ನ ನೋಡಿ ಮೊದಲು. ಹಾಸನದ ಜನತೆ ಕೂಡ ಮಾತನಾಡಿದ್ದಾರೆ. ನಾವು ಕೂಡ ಅಭಿಪ್ರಾಯ ಸಂಗ್ರಹಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ, ಆ ಧ್ವನಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಸನದ ಜನತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು ಬನ್ನಿ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೊರೋನಾ ತಾಂಡವಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಇವರು ರಾಜಕೀಯದಲ್ಲಿ ದೊಂಬರಾಟ ಆಡಕ್ಕೆ ಬಂದಿದ್ದಾರೆ. ಇವರು ಇಲ್ಲಿ ಸಮಸ್ಯೆ ಆಗಿರೋದು ಯಾರಿಗೆ? ಜನಸಾಮಾನ್ಯರಿಗೆ. ಇವ್ರು ಬಂದು ಕೇಳಬೇಕಾದ ಯಾರನ್ನ? ಜನಸಾಮಾನ್ಯರನ್ನ. ಇವರು ಬಿಜೆಪಿ ಸರ್ಕಾರನ ಅಧಿಕಾರ ತಂದಿರೋರು ಜನಸಾಮಾನ್ಯರು ಅಲ್ವಾ? ಜನಸಾಮಾನ್ಯರು ನಾವು ಅಧಿಕಾರ ತಂದು ಕೊಟ್ಮೇಲೆ ಜನರ ಯೋಗಕ್ಷೇಮನ ವಿಚಾರಿಸಕ್ಕೆ ಇವ್ರು ದೆಹಲಿಯಿಂದ ಬರಬೇಕು ಹೊರತು ಇವರು ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀನಿ, ಸಚಿವನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ದೊಂಬರಾಟ ಆಟನ ಆಡ್ತಾರಲ್ಲ, ಈ ಆಟಗಳನ್ನ ಆಡಬಾರ್ದು. ಯಾಕೆಂದ್ರೆ ಸಮಸ್ಯೆ ತುಂಬಾ ಸಮಸ್ಯೆ ಇದೆ. ಜನಗಳಿಗೆ ಯಾರು ಕಾರ್ಮಿಕರಿದ್ದಾರೆ, ಕಾರ್ಮಿಕರಿಗೆ ಏನು ತೊಂದರೆ ಆಗಿದೆ ಅಂತ ವಿಚಾರಿಸ್ತಾ ಇದ್ರ? ಆಟೋದವ್ರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ದೇಶದಲ್ಲಿ. ಅವ್ರ ಬಗ್ಗೆ ಏನಾದ್ರು ನೀವು ಇದು ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ನಾವು ನಮ್ಮ ಸಂಬಂಧಿಕರು ಎಷ್ಟೋ ಜನ ಸಂಬಂಧಿಕರುಗಳು ಕಳ್ಕೊಂಡಿದ್ವಿ, ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ವಾ? ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, 5 ವರ್ಷ ಆಳ್ವಿಕೆ ಮಾಡಿ, ಅದು ಬಿಟ್ಬಿಟ್ಟು ದೆಹಲಿಯಿಂದ ಯಾರೋ ಬರ್ತಾರೆ, ಇನ್ನೆಲ್ಲಿಂದೆಲ್ಲ ಯಾರೋ ಬರ್ತಾರೆ, ಯಾರೋ ಬಂದ್ಬಿಟ್ಟು ಇಲ್ಲಿ ಜನರ ಸಮಸ್ಯೆ ಕೇಳಬೇಕು ಹೊರತು ಇಲ್ಲಿ ರಾಜಕೀಯ ದೊಂಬರಾಟ ಆಡಕ್ಕೆ ಬರಬಾರ್ದು. BS ಯಡಿಯೂರಪ್ಪ ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹಲವಾರು ಬಣ ಅವರ ಪಾರ್ಟಿನಲ್ಲೇ ಹೋರಾಟ ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಕೊರೋನಾ ಪರಿಸ್ಥಿತಿಯಲ್ಲಿ ಹಲವಾರು ಜನ ರಾಜ್ಯದಲ್ಲಿ ದೇಶದಲ್ಲಿ ಸಾಯ್ತಾ ಇದ್ದಾರೆ. ಸಂಕಷ್ಟದ ಸಮಯದಲ್ಲಿ ಇವರಿಗೆ ಅಧಿಕಾರ ಬೇಕೇನ್ರಿ? ನಾನು ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು ಏನು ಅಂತಂದ್ರೆ, ಇವತ್ತು ಜನರಿಂದ ನೀವು ಗೆದ್ದು ಜನರಿಗೆ ವಂಚನೆ ಮಾಡಿ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಏನ್ ಯಡಿಯೂರಪ್ಪನ್ ಚೇಂಜ್ ಮಾಡ್ತೀರಾ? ನಿಮ್ಮಲ್ಲಿ ಯೋಗ್ಯತೆ ಇರ್ತಕ್ಕಂಥ ನಾಯಕ ಬಿಜೆಪಿಯಲ್ಲಿ ಯಾರಿದ್ದಾರ್ರಿ? ಯಾರು ಸಮರ್ಥರು ಇದ್ದೀರಿ ನೀವು? ನಿಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಹಗರಣ ಮಾಡಿದಿರಿ, ಒಬ್ಬೊಬ್ಬರು ಒಂದೊಂದು ಕೇಸ್ಗಳನ್ನ ದಾಖಲಾತಿ ಮಾಡ್ಕೊಂಡಿದ್ದೀರಿ. ಇವತ್ತು ಫಸ್ಟ್ ನೀವು ಜನಗಳನ್ನ ಸಂಕಷ್ಟಕ್ಕೆ ನೀವು ಫಸ್ಟ್ ಭಾಗಿಯಾಗಿ ಅದನ್ನ ಬಿಟ್ಟು ನೀವು ಅಧಿಕಾರದ ಹಿಂಬಾಗ್ಲಲ್ಲಿ ಮುಂಬಾಗ್ಲಲ್ಲಿ ಅಧಿಕಾರ ಸ್ವೀಕಾರ ಮಾಡ್ಬೇಕಂತ ಹೋಗ್ಬೇಡಿ. ನಾಚಿಕಾಗ್ಬೇಕು ನಿಮ್ಗೆ. ಈ ರಾಜ್ಯದ ಜನತೆಯ ಪರವಾಗಿ ಅವರ ಸಂಕಷ್ಟಕ್ಕೆ ನೀವು ಸಹಕರಿಸಬೇಕು. ಇದುವರೆಗೂ ನೀವು 1 ಲಕ್ಷ ಕೊಟ್ಟಿರ್ಲಿಲ್ಲ, ಇವತ್ತು ನೀವು ಕೊರೋನಾದಲ್ಲಿ ಸತ್ತವರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ 1 ಲಕ್ಷ ಯಾವನಿಗ್ರಿ ಬೇಕು? ಇವತ್ತು ಪರಿಸ್ಥಿತಿ ಬಡವರು ಆಸ್ಪತ್ರೆಗೆ ಹೋದ್ರೆ ಮತ್ತೆ ವಾಪಸ್ ಮರಳಿ ಬರ್ತಾ ಇಲ್ಲ, ಎಲ್ಲ ಸಾಯ್ತಾ ಇದ್ದಾರೆ. ಅಂತ ಸಂಕಷ್ಟದಲ್ಲಿ ನಿಮಗೆ ಏನ್ ಮಾಡ್ತಾ ಇದ್ದೀರಾ? ನೀವು ಅಧಿಕಾರ ಬೇಕು ಅಂತ ಇದ್ದೀರಾ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಅರುಣ್ ಸಿಂಗ್ ಅವರು ಏನು ಮೀಟಿಂಗ್ ಮಾಡ್ತಿದಾರೆ ಅದನ್ನ ಸ್ಟಾಪ್ ಮಾಡಬೇಕು. ರಾಜ್ಯದ ಜನತೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೇಂದ್ರದಿಂದ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕೇಳೋದನ್ನ ಬಿಟ್ಟು ಮುಖ್ಯಮಂತ್ರಿಗಾದಿಂದ ಕೆಳಗಿಳಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಇದೊಂಥರ ಅಸಹ್ಯವಾದ ಸಂಗತಿ. ನಾನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೇಳೋದೇನಪ್ಪ ಅಂದರೆ, ನೀವು ಜನಗಳಿಗೋಸ್ಕರ ಜನಗಳಿಗಾಗಿ ಅಂತೇಳಿ ಅಧಿಕಾರ ಬಂದ್ಬಿಟ್ಟು ಇವತ್ತು ಮಾಡ್ತಾ ಇರೋಂಥ ಕೆಲಸಗಳೇನು? ಸಾವು ನೋವುಗಳು ತುಂಬ ಆಗಿದ್ದಾವೆ, ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಇಲ್ಲ, ಆ ಸಮಸ್ಯೆಗಳನ್ನ ನೀವು ವಿಚಾರಿಸೋದು ಬಿಟ್ಟು ಇಲ್ಲಿ ಮುಖ್ಯಮಂತ್ರಿ ಕೆಳಗಿಳಿಸೋದ್ರ ಬಗ್ಗೆ ವಿಚಾರಣೆ ಮಾಡ್ತೀರಾ ಅಂತಂದರೆ ಇದು ಒಂಥರ ಹೇಯವಾದ ಕೃತ್ಯ. ಇದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಜನ ನಿಮಗೆ ಓಟ್ ಹಾಕಿರೋದು ಜನ ನಡೆಸಿ ರಾಜ್ಯ ನಡೆಸಿ ಅಂತೇಳಿ, ಉತ್ತಮವಾದ ರೀತಿಯಲ್ಲಿ ಆಡಳಿತ ಕೊಡ್ರಿ ಅಂತೇಳಿ, ಉತ್ತಮವಾದ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ಮುಂದೆ ಬರೋಂಥ 3ನೇ ಅಲೆ ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ನೀವು ಇಲ್ಲಿ ಬಂದು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡಿರ್ತೀರಾ ಅಂತಂದರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಮತ್ತೊಂದಿಲ್ಲ. ಈ ರಾಜ್ಯದಲ್ಲಿ ಹೈ ಡ್ರಾಮಾ ನಡೀತಾನೆ ಇದೆ. ದೆಹಲಿಯಿಂದ ಬಂದಿರತಕ್ಕಂಥ ದೆಹಲಿ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು
ಇಲ್ಲಿ ಬಂದ್ಬಿಟ್ಟು ಏನಾಗಿದೆ, ಇಲ್ಲಿ ಕೋವಿಡ್ ಬಂದಿದೆ ಮತ್ತು ಮಳೆ ಬಂದ್ಬಿಟ್ಟು ತುಂಬ ಹಾನಿಯಾಗಿದೆ. ಅದ್ರ ಬಗ್ಗೆ ವಿಚಾರಿಸಬೇಕು, ಅದ್ರ ಬಗ್ಗೆ ಸಮಸ್ಯೆ, ಅದ್ರ ಬಗ್ಗೆ ಗಮನ ಹರಿಸ್ಬೇಕೇ ಹೊರತು ಬರೀ ಏನಾಗಿದೆ, ಶಾಸಕರು MLC ಅವರು ಒಂಥರ ಹೇಳಿಕೆ ಕೊಡ್ತಾರೆ, ಶಾಸಕರು ಒಂಥರ ಹೇಳಿಕೆ ಕೊಡ್ತಾರೆ. ಇದರಲ್ಲೇ ಅವ್ರು ಮುಳುಗೋಗಿದ್ದಾರೆ, ಕಿತ್ತಾಡ್ತಲೇ ಮುಳುಗೋಗಿದ್ದಾರೆ. ರಾಜ್ಯದಲ್ಲಿ ಅಷ್ಟೊಂದು ಸಮಸ್ಯೆಗಳು, ಜ್ವಲಂತ ಸಮಸ್ಯೆ ಇದೆ. ಅದ್ರ ಬಗ್ಗೆ ಈಗ ಮುಖ್ಯಮಂತ್ರಿ ಬದಲಾವಣೆ ಅವಶ್ಯಕತೆ ಇರಲಿಲ್ಲ. ಸದ್ಯದ ಮಟ್ಟಿಗೆ ನನ್ನ ಪ್ರಕಾರ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅವಶ್ಯಕತೆ ಇಲ್ಲ. ಉಸ್ತುವಾರಿ ಅವರು ರಾಜ್ಯದ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಬರೀ ಇದರಲ್ಲೇ ಅವರು ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ ಈ BJP ಸರ್ಕಾರ. ಸೊ ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲೇ ಇದು ನನ್ನ ಪ್ರಕಾರ ಒಂದು 4 ಸರ್ಕಾರ ಹಾಗೂ 4 ಉಸ್ತುವಾರಿನ ಇಲ್ಲಿ ನೇಮಕ ಮಾಡಿದೆ ಅಂತಕ್ಕಂಥದ್ದನ್ನು ನಾನು ಹೇಳಬಲ್ಲೆ. ಜನರ ಅಭಿಪ್ರಾಯವನ್ನ ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಸಾಮಾನ್ಯ ಜನರಿಗಿರುವಂತಹ ಬುದ್ಧಿ ಕೂಡ ನಿಮಗಿಲ್ವಾ? ಹಾಗಾದ್ರೆ ಸಾಮಾನ್ಯ ಜನರಿಗೆ ಒಳೆಯುವಂತಹ ಯೋಚನಾ ಶಕ್ತಿ ಕೂಡ ನಿಮಗಿಲ್ವಾ? ಹಾಗಾದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ತಾ ಇದ್ದೀರಾ? ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ರಾಜಕಾರಣವನ್ನಾರು ಮಾಡ್ಕೊಳ್ಳಿ, ಯಾರಿಗಾರು ಅಧಿಕಾರ ಕೊಡಿ, ಯಾರಿಂದನಾರು ಕಿತ್ಕೊಳ್ಳಿ, ಆದ್ರೆ ಈ ಸಂದರ್ಭ, ಈ ಸಮಯ ಇದಕ್ಕೆ ಸರಿನಾ, ಸೂಕ್ತಾನಾ ಅಂತ ಕೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅರುಣ್ ಸಿಂಗ್ ಅವರೇ, ಬನ್ನಿ, ಅಭಿಪ್ರಾಯವನ್ನ ಕೇಳ್ಕೊಳ್ಳಿ. ರಾಜ್ಯದ ಜನತೆಯ ಕಷ್ಟವನ್ನ ನೋಡಿ, ಅವರ ಕಷ್ಟಕ್ಕೆ ಮಿಡಿರಿ. ಕ್ಲಾಸ್ ತಗೊಳ್ಳಿ ನಿಮ್ಮ ಸಚಿವರುಗಳಿಗೆ, ಶಾಸಕರುಗಳಿಗೆ, ಅವಾಗ ಅಭಿಪ್ರಾಯ ತಗೊಳ್ಳಿ. ಫಸ್ಟು ರಾಜ್ಯದ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳಿ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಒಬ್ಬೊಬ್ಬರೇ ಬರ್ರಿ, ಏನು ಒಳ್ಳೆ ಕೆಲಸ ಮಾಡಿದ್ದೀರಲ್ಲ, ಬರ್ರಿ, ಏನ್ ಮಾಡಿದ್ದೀರಾ ಕೊಡಿ ಇದಕ್ಕೆ ಉತ್ತರ. ರಾಜ್ಯದ ಜನತೆ BJPಯನ್ನ ಓಟ್ ಹಾಕಿ ಗೆಲ್ಲಿಸಿರೋದು ಇದಕ್ಕೇನಾ? ಹಾಗಾದ್ರೆ ನೀವು ಇಂತಿಂತ ಗನಾಂಧಾರಿ ಕೆಲಸಗಳನ್ನ ಮಾಡೋದಕ್ಕ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿ. ಆವಾಗ ಹೌದು, ಎಸ್, ಕರೆಕ್ಟ್, ಉಸ್ತುವಾರಿ ನೀವೇ ರಾಜ್ಯದ ಉಸ್ತುವಾರಿ, BJP ಉಸ್ತುವಾರಿ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಪ್ಕೊಳ್ತಾರೆ ರಾಜ್ಯದ ಜನತೆ. ಒಂದು ಕಡೆ ಒಂದು ಇನ್ಸಿಡೆಂಟ್, ಬಹುಶಃ ಇದು ಇಡೀ ರಾಜ್ಯದ ಜನತೆಯನ್ನ ಹಿಡಿಯಾಗಿ ಕಾಡಿದಂತಹ ಇನ್ಸಿಡೆಂಟ್. ಯಾವೊಬ್ಬ ಅಧಿಕಾರಿಗಳು ಕೂಡ ಹೋಗ್ಲಿಲ್ಲ. ಕೋವಿಡ್ ಪೀಡಿತ ಪತ್ನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಇವರು ಕಣ್ಣೀರಿಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಇದ್ದಂತಹ ಹೊಲ ಮಾರಾಟ ಮಾಡ್ತಾರೆ. ಅರಸೀಕೆರೆ ಸಮೀಪದ ಈ ಕುಟುಂಬ ಇವತ್ತು ಅಕ್ಷರಶಃ ಬೀದಿಗೆ ಬಂದಿದೆ. ಅರುಣ್ ಸಿಂಗ್ ಅವರೇ, ಆ ದಿನ ನೀವೆಲ್ಲಿದ್ರಿ? ಎಲ್ಲಿಗೆ ಹೋಗಿದ್ರಿ? ಈ ಕುಟುಂಬದ ಗೋಳು, ಕಣ್ಣೀರು, ಆಕ್ರಂದನ ನಿಮಗೆ ಕೇಳದಾಗಿತ್ತಲ್ವಾ? ಇವತ್ತು ಬಂದ್ಬಿಟ್ಟಿದ್ದೀರಿ. ಅಧಿಕಾರ, ಸರ್ಕಾರ ಅಂತ ಬಂದಾಗ ಓಡೋಡಿ ಬರ್ತಿರಲ್ಲ ರಾಜ್ಯಕ್ಕೆ. ಇಂಥವ್ರ ಕಷ್ಟ ಅಂತ ಅಂದಾಗ, ಇಂಥವ್ರ ಅಳಲ್ ತೋಡ್ಕೊಂಡಾಗ, ಇಂಥವ್ರ ಕಣ್ಣೀರು ಹಾಕಿದಾಗ ಎಲ್ಲ ಹೋಗಿತ್ತು ನಿಮ್ಮ ಪೌರುಷ. ಆವತ್ತು ನೀವು ಬಂದು ಇಂತಹ 100 ಕುಟುಂಬದ ಕಣ್ಣೀರು ಒರೆಸಿದ್ದೇ ಆಗಿದ್ರೆ ನಿಮ್ಮನ್ನ ಇಡೀ ಕರ್ನಾಟಕವೇ ಕೊಂಡಾಡ್ತಾ ಇತ್ತು. ಎಸ್, ಶಭಾಷ್, ಭೇಷ್ ಅಂತ ಇದ್ರು. ಆದ್ರೆ ನೀವು ಮಾಡಿದ್ದೇನು? ಕೇಳಿಸ್ಕೊಂಡು ಬನ್ನಿ. ಇದನ್ನ ಕೇಳಿಸ್ಕೊಂಡ್ರೆ ನಿಮ್ಮ ಕರುಳು ಕೂಡ ಚುರುಕನ್ನತ್ತೆ ಒಂದ್ಸಾರಿ. ಒಂದು ಎಕರೆ ಜಮೀನು ಹೋಯ್ತು. ಆದ್ರಿಂದ ನಿಮ್ಮ ಕೈ ಮುಗಿ ಕೇಳ್ಕೇಳ್ತೀನಿ. ನನ್ನ 2 ಮಕ್ಕಳು ಸಾಕಾಕೆ ನಮ್ಮೆಲ್ಲರಿಗೂ ಪಾಸಿಟಿವ್ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತೀನಿ, ಕಳಕಳಿಯಿಂದ ಬೇಡ್ಕೊಂತೀನಿ. ನಿಮ್ಮ ಸರ್ಕಾರ ಕೈ ಮುಗಿ ಕೇಳ್ಕೊಂತೀನಿ. ಈ ಥರ ಬೀದಿಗೆ ಬಂದುಬಿಟ್ಟಿದ್ದೀವಿ, ನಮ್ಮ ಕೈಲಿ ಏನೂ ಇಲ್ಲ. ಮುಂದೆ ನಮಗೆ ಏನಾರು ಸಹಾಯ ಅಂತ ಮೊದಲು ನಿಮ್ಮ ಮುಂದೆ ಅನುಕೂಲ ಮಾಡಿಕೊಟ್ರೆ ಎಂಥದ್ದು ಇಲ್ಲ. ನಾವು ಅಂತ ನಿರ್ಗೋತ್ರಿಗಾಗಿ ಬೀದಿಗೆ ಬಂದುಬಿಟ್ಟಿದ್ದೀವಿ. ತುಂಬ ನೀವೇನಾರು ನಮಗೆ ಮಾಡಿಕೊಟ್ರೆ, ಅನುಕೂಲತೆ ಮಾಡಿಕೊಟ್ರೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಇದೊಂದು ಎಕರೆ ಕೇಳಿಸ್ಕೊಂಡ್ರಲ್ಲ ಸ್ವಾಮಿ, ಖುಷಿ ಆಯ್ತಾ ಇದನ್ನ ಕೇಳಿಸ್ಕೊಂಡು? ಇಂತೆಂಥ ಘಟನೆಗಳು ನಡೀತಾ ಇದೆ. ಇದನ್ನ 1.5 ಎಕರೆ ಜೀವನ ಮಾಡಿ ಸಾಗಿಸ್ತಾ ಇದ್ರು, ಕೂಲಿ ಮಾಡ್ಕೊಂಡು ಬದುಕು ಕಟ್ಕೊಂಡಿದ್ರು. ಅದರಲ್ಲೇ ನಮ್ಮ ಜೀವನ ಅಂತ ಅಂದ್ಕೊಂಡಿದ್ರು. ಮಗಳಿಗೆ ಕೋವಿಡ್ ಬರುತ್ತೆ, ಹೊಲ ಮಾರ್ತಾರೆ, ಚಿಕಿತ್ಸೆ ಕೊಡಿಸ್ತಾರೆ, ಮತ್ತೆ ಹೆಂಡತಿ ಕೋವಿಡ್ ಬರುತ್ತೆ, ಹೆಂಡತಿ ಉಳಿಯೋದಿಲ್ಲ. ಹೆಂಡತಿನ ಕಳ್ಕೊಂಡು ಆ ಇಡೀ ಕುಟುಂಬ ಇವತ್ತು ಬೀದಿಗೆ ಬಂದಿದೆ. ಇದ್ದಂತಹ 1.5 ಎಕರೆ ಹೊಲ ಕೂಡ ಮಾರಿದ್ದಾರೆ. ಈಗ ಆ ಕುಟುಂಬದ ಗತಿ ಏನು? ಅವ್ರ ಕಥೆ ಏನು? ಅವ್ರು ಏನ್ ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಒಬ್ಬ ಶಾಸಕರು, ಒಬ್ಬ ಮಂತ್ರಿಗಳು, ಒಬ್ಬ ಉಸ್ತುವಾರಿ ಹೊತ್ಕೊಂಡಂತಹ ಸಚಿವರು, ಒಬ್ಬ ಮುಖ್ಯಮಂತ್ರಿ, ರಾಜ್ಯದಲ್ಲಿ ಇರುವಂತಹ ಒಬ್ರು ಮುಖ್ಯಮಂತ್ರಿ ಇದ್ದಾರಲ್ಲ ಅವರು, ಒಬ್ಬ ಅಧಿಕಾರಿ, ಒಬ್ಬ ಜಿಲ್ಲಾಧಿಕಾರಿ, ತಹಶೀಲ್ದಾರ್, SP, ಯಾರು ಎಲ್ಲಿ ಹೋದ್ರಿ ನೀವೆಲ್ಲ? ಆ ಕುಟುಂಬಕ್ಕೆ ಯಾರಾದ್ರೂ ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ರ ನೀವು? ಅರುಣ್ ಸಿಂಗ್ ಅವರೇ, ನೀವು ಬಂದಿದ್ದೀರಲ್ಲ ಇವತ್ತು, ಇಂತಹ ಘಟನೆಗಳನ್ನ ನಿಮ್ಮ ಸಚಿವರುಗಳು, ನಿಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು ನಿಮ್ಮ ಮುಂದೆ ಇಡೋದಿಲ್ವಾ? ನೋಡಿ, ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಜನತೆ, ನೋಡಿ ಇಷ್ಟೊಂದೆಲ್ಲ ಸಂಕಷ್ಟ ಇದೆ. ಇದ್ದಿದ್ದಂತಹ ಅಲ್ಪ ಸ್ವಲ್ಪ ಆಸ್ತಿಯನ್ನ ಮಾರಾಟ ಮಾಡಿ ಚಿಕಿತ್ಸೆ ಕೊಡಿಸ್ತಾರೆ, ಆದ್ರೆ ಉಳಿಯೋದಿಲ್ಲ, ಸಾಯ್ತಾರೆ, ಬೀದಿಗೆ ಬರ್ತಾ ಇದ್ದಾರೆ. ಇಂತಹ ಎಷ್ಟೋ ಕುಟುಂಬಗಳು ಅನಾಥ ಆಗ್ತಾ ಇದೆ. ಇಂತಹ ಎಷ್ಟೋ
ಕುಟುಂಬಗಳು ಕಣ್ಣೀರಿಡ್ತಾ ಇದೆ ಅಂತ ಒಬ್ಬೇ ಒಬ್ಬ ಶಾಸಕರು ತಂದು ನಿಮಗೆ ರಿಪೋರ್ಟ್ ಕೊಟ್ರ? ಒಬ್ಬೇ ಒಬ್ಬ ಶಾಸಕರು ಬಂದು ನಿಮ್ಮ ಮುಂದೆ ಇಟ್ರ? ಅಟ್ಲೀಸ್ಟ್ ನೀವು ಜನರ ಮುಂದೆ ಬರ್ತಾ ಇದ್ದೀರಾ, ಕಷ್ಟ ನಷ್ಟ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ? ಇಲ್ಲ, ನಿಮಗೆ ಪುರುಸೊತ್ತಿಲ್ಲ. ನೀವು ಬಂದಿರೋದೇ ಬೇರೆ ಕಾರಣಕ್ಕಲ್ವಾ? ನೀವು ಬಂದಿರೋದು ಶಾಸಕರುಗಳನ್ನ ಮಾತಾಡಿಸೋದಕ್ಕೆ, ಅವರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ, ಯಾರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ, ಯಾರಿಗೆ ಯಾವ ಅಧಿಕಾರ ಬೇಕು, ಯಾರಿಗೆ ಕೊಡಬೇಕು ಅಂತ ಯಾರನ್ನ ಶಿಫಾರಸು ಮಾಡ್ತಾರೆ, ಇದು ಮಾತ್ರ ಬೇಕಾಗಿರೋದು ನಿಮಗೆ. ಇನ್ ಯಾವುದೂ ಬೇಕಾಗಿಲ್ಲ ನಿಮಗೆ. ಜನ ಓಟ್ ಕೊಟ್ಟು ಗೆಲ್ಸಿದ್ದಾರಲ್ಲ, ಆ ಜನನೂ ಬೇಕಾಗಿಲ್ಲ, ಅವರ ಕಷ್ಟನೂ ಬೇಕಾಗಿಲ್ಲ ನಿಮಗೆ. ಇಂತಹ ಸಂಕಷ್ಟದಲ್ಲಿ ಜನ ನರಳ್ತಾ ಇದ್ದಾರೆ, ದಿನ ದೂಡ್ತಾ ಇದ್ದಾರೆ. ಇದ್ದಂತಹ ಅಲ್ಪ ಸ್ವಲ್ಪ ಆಸ್ತಿಯನ್ನ ಮಾರಾಟ ಮಾಡಿ ಬೀದಿಗೆ ಬಂದಿದ್ದಾರೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂತಹ ಅನೇಕ ಘಟನೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ. ಅದು ಗೊತ್ತಿದೆಯಾ ನಿಮಗೆ? ಅದರ ಅರಿವಿದೆಯಾ ನಿಮಗೆ? ಅದರ ಅರಿವಿದ್ದಿದ್ರೆ, ನಿಜಕ್ಕೂ ಅದರ ಅರಿವಿದ್ದಿದ್ರೆ ಇವತ್ತು ನೀವು ಬಂದು ಕುತ್ಕೊಂಡು ಸಾಲು ಸಾಲು ಮೀಟಿಂಗು, ಸಾಲು ಸಾಲು ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅಲ್ವಾ? ಬಹುಶಃ ಇಡೀ ರಾಜ್ಯದ ಜನರು ಮೂರ್ಖರು ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ಅನ್ಸುತ್ತೆ. ನೀವು ಅಂದ್ಕೊಂಡಿದ್ದೀರಾ ಅನ್ಸುತ್ತೆ ಈಗಲೂ ಕೂಡ. ನಿಜಕ್ಕೂ ಅಲ್ಲ. ಯಾಕೆ ಅಂತಂದ್ರೆ ರಾಜ್ಯದ ಜನರ ಅಭಿಪ್ರಾಯವನ್ನ ಕೇಳಿಸ್ಕೊಳ್ತಾ ಇದ್ರೆ ಇಷ್ಟು ಬುದ್ಧಿವಂತ ಜನರು ಇದ್ದಾರೆ ನಮ್ಮಲ್ಲಿ. ಅವರ ಯೋಚನಾ ಶಕ್ತಿ ಅಷ್ಟರ ಮಟ್ಟಿಗಿದೆ. ಜಸ್ಟ್ ಒಬ್ಬ ಕಾಮನ್ ಮ್ಯಾನ್ ತರ ನೀವು ಯೋಚನೆ ಮಾಡೋದಕ್ಕಾಗ್ತಾ ಇಲ್ವಾ? ಹಾಗಾದ್ರೆ ಆ ರಾಜ್ಯದ ಪರಿಸ್ಥಿತಿ ನಿಮಗೆ ಗೊತ್ತಾಗ್ತಾ ಇಲ್ವಾ? ಡೈರೆಕ್ಟ್ ಆಗಿ ಬರ್ತೀರಿ, AC ರೂಮಲ್ಲಿ ಕುತ್ಕೋತೀರಿ, ಶಾಸಕರ ಜೊತೆಗೆ ಮಾತಾಡ್ತೀರಿ, ಸಚಿವರುಗಳ ಜೊತೆಗೆ ಮಾತಾಡ್ತೀರಿ, ಒಂದಷ್ಟು ಸಂಸದರ ಜೊತೆಗೆ ಮಾತಾಡ್ತೀರಿ, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀರಿ, ಅವರ ಆತಿಥ್ಯಗಳನ್ನ ಸ್ವೀಕರಿಸ್ತೀರಿ, ಹೋಗ್ತೀರಿ ಫ್ಲೈಟ್ ಹತ್ಕೊಂಡು. ಮುಗೀತ್. ರಾಜ್ಯದ ಉಸ್ತುವಾರಿ ನೋಡ್ಕೊಂಡಂತಹ ಹಿರಿಮೆ ನಿಮಗೆ ಅಲ್ವಾ? ರಾಜ್ಯದ ಜನತೆ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಜನತೆ ಮಾತಾಡಿದ್ದಾರೆ. ಮಾನ್ಯ CM ತವರು ಜಿಲ್ಲೆಯ ಕ್ಷೇತ್ರದ ಜನತೆ ಅವರ ಒಬ್ಬೊಬ್ಬರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ರಾಜ್ಯದ ಪರಿಸ್ಥಿತಿ ಹೇಗಿದೆ, ಅವರ ಕಷ್ಟ ಹೇಗಿದೆ ಅಂತ. ಕೇಳಿಸ್ಕೊಂಡು ಬನ್ನಿ, ಹೋಗಿ. ಎರಡನೇ ಅಲೆ ಇವತ್ತು ರಾಜ್ಯದಲ್ಲಿ ಏನು ದುಷ್ಪರಿಣಾಮ ಉಂಟು ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೆ ಈಗ ಈ ಮುಂಗಾರು ಚುರುಕುಗೊಂಡು ಇವತ್ತು ರೈತರು ಇವತ್ತು ಬಿತ್ತನೆ ಬೀಜ ಬೇಕು ಅಂತ ಕೇಳ್ತಾ ಇದ್ದಾರೆ, ಇವತ್ತು ಔಷಧಿ ಬೇಕು ಅಂತ ಕೇಳ್ತಾ ಇದ್ದಾರೆ, ಗೊಬ್ಬರ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರದ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಗಮನ ಕೊಡದೆ ಇವತ್ತು ರಾಜಕೀಯ ನಾಯಕತ್ವ ಬದಲಾವಣೆ, ಅವರು ಇದು ಕೇಂದ್ರ ಸರ್ಕಾರದಿಂದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ನ ಕರ್ಸ್ಬಿಟ್ಟು ರಾಜ್ಯ ನಾಯಕತ್ವದ ಬಗ್ಗೆ ಮಾತಾಡೋದು. ಇವರಿಗೆ ಜನರು ಸಮಸ್ಯೆ ಬೇಕಾಗಿಲ್ಲ, ಇವತ್ತು ರೈತರು ಸಮಸ್ಯೆ ಬೇಕಾಗಿಲ್ಲ, ಇವತ್ತು ಕೊರೋನಾ ಸಮಸ್ಯೆ, ಲಾಕ್ಡೌನ್ ಅಂತ ಸಮಸ್ಯೆ ಬೇಕಾಗಿಲ್ಲ. ಇವರ ರಾಜಕೀಯ ಬೇಳೆ ಬೇಕಾಗಿದೆ. ಇವರು ರಾಜಕೀಯದಲ್ಲಿ ಮೀಟಿಂಗ್ ಮಾಡೋದು, ಅಲ್ಲಿ ಮೀಟಿಂಗ್ ಮಾಡೋದು, ಬರೀ ಇದೇ ಆಗ್ತಿದೆ. ಆಟೋ ಡ್ರೈವರ್ಗಳಿಗೆ ಒಂದು ಕಷ್ಟಕ್ಕೆ ಒಂದು ಕಿಟ್ ಅನ್ನೋದು ಏನು ಕೊಟ್ಟಿಲ್ಲ ನಮಗೆ. ಅಲ್ಲೊಂದು ಅಷ್ಟು ಜನಕ್ಕೆ ಕಿಟ್ ಕೊಡ್ತಾರೆ, ಅವ್ರ ಸಮಾಜಕ್ಕೆ ಎಷ್ಟು ಕಿಟ್ ಕೊಡ್ತಾರೆ. ಮತ್ತು ಅವ್ರ ಕಮಿಟಿ ಅಧ್ಯಕ್ಷಗಳು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಕಿಟ್ ಕೊಡ್ತಾರೆ. ಆಟೋದ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಅವರಿಗೆ, ಕಾರ್ಯಕರ್ತವ್ರಿಗೆ ಮಾಡೋರಿಗೆ, ಕೂಲಿ ಮಾರ್ಕೆಟ್ ಯಾರಿಗೊಂದು ಸೌಲಭ್ಯ ಏನು ಮಾಡಿಲ್ಲ ಸರ್ ಅವರು. ಟೋಟಲಿ ಈ ಪಕ್ಷನೇ ಸರಿ ಇಲ್ಲ. ಯಾಕೆಂದ್ರೆ ಇದು ಜಾತಿ ರಾಜಕಾರಣ ಮಾಡ್ತಾರೆ, ಮೇಲಾಗಿ ಜಾತಿ ರಾಜಕಾರಣ ಮಾಡ್ತಾ ಇರೋದು. ಬಡವರು ಬಗ್ಗರು ಯಾರು ಇವ್ರ ಕಾಲಾಗೆ ಬದುಕಂಗೆ ಇಲ್ಲ, ಆ ತರ ಮಾಡ್ತಿದ್ದಾರೆ. ಯಾರೊಬ್ರು ಮನೆಗಾಗ್ಲಿ ಒಂದು ಆಲ್ಸಿಲ್ಲ, ಇದುವರೆಗೂ ನಮಗೆ ಏನು ಕೇಳಿಲ್ಲ. ತೀರಾ ಈಗ ಪ್ರತಿಯೊಬ್ಬ ನಾನೊಬ್ಬ ಆಟೋ ಡ್ರೈವರ್, ಒಂದು ಡೀಸೆಲ್ ರೇಟು ಕೂಡ 100 ರೂಪಾಯಿ ಬೆಲೆಯಲ್ಲಿ ಅದೇ ಬಾಡಿಗೆ ಸಮೇತ ಆಗ್ತಾ ಇದೆ. ಒಂದು ಅಡಿಗೆ ಎಣ್ಣೆ ಬೆಲೆ 165 ರೂಪಾಯಿ. ಈಗ ಇದೇ ಹಿಂದೆ 2 ವರ್ಷ 3 ವರ್ಷ ಹಿಂದೆ ಒಂದು 70 ರೂಪಾಯಿ 80 ರೂಪಾಯಿ ಸಿಗೋ ಎಣ್ಣೆ ಡಬಲ್ ರೇಟ್ ಆಗಿದೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅವರು ಮುಖ್ಯಮಂತ್ರಿ ಯಾರು ಬದಲಾವಣೆ ಆಗಬೇಕು, ನೆಕ್ಸ್ಟ್ ಮುಖ್ಯಮಂತ್ರಿ ಯಾರು ಆಗಬೇಕು, ನನಗೆ ಆ ಸ್ಥಾನಮಾನ ಬೇಕು, ಈ ಸ್ಥಾನಮಾನ ಬೇಕು, ಇವ್ರು ಬಂದಾಗ ಐಫೈ ಜೀವನ ಬೇಕು ಅಂತ ಕೇಳ್ಕೊಂತಿದ್ದಾರೆ. ಹೋಸಲಿ ಇದ್ರಲ್ಲಿ ಯಾರೋ ದಾನಿಗಳು ಕಿಟ್ ಅಂತ ಮನೆ ಹಂಚಿದ್ರು. ಈ ಸಲ ನಮ್ಮ ಶಿವಮೊಗ್ಗ ಸಚಿವರಾಗಿರ್ಬೋದು, MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಯಾರು ಕೂಡ ನಮ್ಮ ಜನ ಜೀವನದ ಕತೆ ಯಾರು ಬರಲಿಲ್ಲ. ಮನೆ ಬಾಗಿಲಿಗೆ ನೀವು ಯಾಕೆ ಬದುಕಿದ್ದೀರಾ, ಯಾಕಿದ್ದೀರಾ ಅನ್ನೋದು ಕೂಡ ಕೇಳಲಿಲ್ಲ. ಮನೆ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಜನಗಳ ಹತ್ರ. 3 ತಿಂಗಳು ಲಾಕ್ಡೌನ್ ಮಾಡಿದೆ. ಮತ್ತು ಕರೆಂಟ್ ಬಿಲ್ನವರು, ಮೆಸ್ಕಾಮ್ನವರು ಜನ ಜೊತೆ ಆಟ ಆಡ್ತಾರೆ. 3 ತಿಂಗಳು ಕರೆಂಟ್ ಬಿಲ್ ರದ್ದು ಮಾಡ್ತೀನಿ ಅಂತ ಹೇಳ್ಕೊಂಡು ಫೇಕಾಗಿ ವಾಟ್ಸಪ್ಪಲ್ಲಿ ಕೊಟ್ಟು ಜನ ಜೊತೆ ತಮಾಷೆ ನೋಡ್ತಾ ಇದೆ. ಕರೆಂಟ್ ಬಿಲ್ನವ್ರು ಯಾವುದೇ ರೀತಿ ರದ್ದು ಮಾಡಿಲ್ಲ. ಇವತ್ತು DAP ಗೊಬ್ಬರ 1200 ರೂಪಾಯಿ ಇದೆ, 1600 ರೂಪಾಯಿ ಆಗಿದೆ. ರೈತರ ಜೊತೆನೂ ಆಟ ಆಡ್ತಿದೆ ಸರ್ಕಾರ. ಪದವಿ ಉಳಿಸ್ಕೊಳ್ಳೋ ಬದಲು ಫಸ್ಟ್ ಜನ ಜೀವನದ ಬಗ್ಗೆ ಅರ್ಥ ಮಾಡ್ಕೊಬೇಕು. ನಮ್ಮ ಶಿವಮೊಗ್ಗದ ಉಸ್ತುವಾರಿ ಸಚಿವರಾದ ಈಶ್ವರಪ್ಪನವರು ಬಂದು ಜನಗಳ ಜೀವನ ಹೇಗಿದೆ ಅಂತ ನೋಡಬೇಕು. ಇದು ರೈತ ಪರ ಸರ್ಕಾರ, ರೈತರಿಗೋಸ್ಕರ ಇರುವಂತಹ ಸರ್ಕಾರ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಿರಲ್ಲ. ನೋಡಿ ರೈತರ ಕಷ್ಟವನ್ನ, ಕೇಳಿಸ್ಕೊಳ್ಳಿ ರೈತರ ಕಷ್ಟವನ್ನ. ಅವರ ಸಂಕಷ್ಟ ಏನು? ಗೊಬ್ಬರಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಬಿತ್ತನೆ ಬೀಜಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಮಳೆ ಇಲ್ಲದೆ ಎಷ್ಟು ಕಂಗಾಲಾಗಿದ್ದಾರೆ. ತಾವು ಬೆಳೆದಂತಹ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸಿ
ಮಾರಾಟ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟರು, ಬೀದಿಗೆ ಸುರಿದು ಬಂದರು, ಹೂಗಳನ್ನ ಚರಂಡಿಗೆ ಹೆಸರು, ತರಕಾರಿಯನ್ನ ಬೀದಿಗೆ ಸುರಿದು ಬಂದರು. ಇದ್ಯಾವುದೂ ಕಾಣಿಸ್ಲಿಲ್ಲ ನಿಮಗೆ. ಯಾವಾಗಲೂ ಕೂಡ ಬರೆದಂತಹ ಮಾನ್ಯ ಉಸ್ತುವಾರಿಗಳು ಇವತ್ತು ಬಂದಿದ್ದಾರೆ ರಾಜ್ಯಕ್ಕೆ. ಏನಕ್ಕೆ ಬಂದಿದ್ದಾರೆ? ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಬಂದಿದ್ದಾರೆ. ಮತ್ತೊಂದಷ್ಟು ಜನ ಮಾತನಾಡಿದ್ದಾರೆ. ಮಂಗಳೂರಿನ ಜನತೆ ಕೂಡ ಅತಿ ಬುದ್ಧಿವಂತ ಜನ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಅವ್ರ ಮಾತು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ, ಏನು ಸಮಸ್ಯೆ ಇದೆ ರಾಜ್ಯದಲ್ಲಿ, ನೀವೇನ್ ಮಾಡಬೇಕು ಅಂತ. ಇಲ್ಲಿಯ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿರುವಂಥ ಏನು ಅರುಣ್ ಸಿಂಗ್ ಅವರು ಏನಿದ್ದಾರೆ, ನಿನ್ನೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ. ಅವರು ಈ ಶಾಸಕರುಗಳ ಮತ್ತು ಇಲ್ಲಿಯ ಸಂಸದರುಗಳನ್ನು ಮಾತಾಡಿಸ್ಕೊಂಡು ಅವರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಸಭೆಯನ್ನು ಮಾಡ್ತಾ ಇದ್ದಾರೆ ಹೊರತು ಅವರು ಒಂದು ಸಲ ಕೂಡ ಈ ಒಂದು ಕೊರೋನಾ ಮಹಾಮಾರಿಯಿಂದ ಏನು ತೊಂದರೆಗೆ ಒಳಪಟ್ಟಂಥ ಒಂದು ಜನರ ಬಗ್ಗೆ ವಿಚಾರಣೆ ಮಾಡುವ ಬಗ್ಗೆ ಒಂದು ಸಭೆಯನ್ನು ಕರಿಬಹುದು. ರಾಜ್ಯದ ಜನರಿಗೆ ಧೈರ್ಯ ತುಂಬುವುದನ್ನು ಬಿಟ್ಟು ಇವತ್ತು ಇವರೆಲ್ಲ ಬಂದು ಅಧಿಕಾರದ ಲಾಲಸೆಗೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡು ಈ ರೀತಿ ಒಂದು ಕಾಲಹರಣ ಮಾಡುವಂಥದ್ದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಅವರಿಗೆ ಕಿಂಚಿತ್ತೂ ಕೂಡ ಅವರಿಗೆ ಕಾಳಜಿ ಇಲ್ಲ. ಸರ್ಕಾರದಲ್ಲಿ ಇರುವಂಥ ಅಥವಾ ಮಂತ್ರಿಮಂಡಲದಲ್ಲಿರುವಂಥ ಅಥವಾ ಅವರ ಪಕ್ಷದ ಶಾಸಕರ ಭಿನ್ನಮತವನ್ನು ಕೇಳಲಿಕ್ಕೆ ಅದನ್ನು ಶಮನ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳುವ ಹಂಬಲವನ್ನು ತೋರ್ಪಡಿಸ್ತಾರೆ ವಿನಃ ಯಾವುದೇ ಒಂದು ಕರ್ನಾಟಕದ ಈ ಕೋವಿಡ್-19 ಸಂದರ್ಭದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿರುವಾಗ ಶಾಸಕರಲ್ಲಿ ಆಗಲಿ ಮಂತ್ರಿಗಳಾಗಲಿ ಅಥವಾ ಮುಖ್ಯಮಂತ್ರಿಯಲ್ಲಾಗಲಿ ಯಾವುದೇ ಒಂದು ವಿಷಯದ ಕೋವಿಡ್ನ ಬಗ್ಗೆ ಚರ್ಚೆ ಮಾಡದೆ ಸಾರ್ವಜನಿಕರ ಬಗ್ಗೆ ಒಂದು ಏನೋ ತಾತ್ಸಾರ ಭಾವನೆಯನ್ನು ತೋರಿಸ್ತಾರೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಾಗಿದೆ. ನೀವು ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಜನಪರವಾದ ಯಾವ ನಿಲುವನ್ನು ತೆಗಿತಾ ಇದೆ ಅಂತ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ಈವನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡಿದರೆ ಉಸ್ತುವಾರಿ ಸಚಿವರು ನೋಡೋಕ್ಕೆ ಸಿಗ್ತಾ ಇಲ್ಲ. ಇವರಿಗೆ ಧರ್ಮ ಮತ್ತು ರಾಜಕೀಯವನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಚುನಾವಣೆ ಹೋಗುವಾಗ ಪೋಲರೈಸ್ ಮಾಡಿ ಜನರನ್ನು ಹಿಂದೂ ಮುಸ್ಲಿಂ ಎಲ್ಲ ಮಾಡಿ ಜನರನ್ನು ವೋಟ್ ಹಾಕಲಿಕ್ಕೆ ಇವರು ಬಯಸ್ತಾ ಇದ್ದಾರೆ. ಏನು ನಿಮ್ಮ ವೈಫಲ್ಯಗಳೇನಿದೆ ಅದರ ನೆನಪನ್ನು ಇಟ್ಕೊಳ್ತಾರೆ ಅಂತ ನಾವು ಭಾವಿಸ್ತೇವೆ. ಕೇಂದ್ರದಿಂದ ನಮ್ಮ ರಾಜ್ಯದ ಉಸ್ತುವಾರಿ ನೋಡಿಕೊಳ್ಳುವಂಥವರು ಬಂದು ಸಚಿವರ ಹತ್ರನೇ ಸಮಾಲೋಚಿಸಬೇಕೆ ಹೊರತು ಸಾರ್ವಜನಿಕವಾಗಿ ಮಾತಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಏನಂತ ಅವರು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿಕೊಳ್ಬಹುದು. ಅವರು ಸಚಿವರಿಂದಲೇ ತಗೊಳ್ಬೇಕು. ಆದರೆ ಸಚಿವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಿಂತಲೂ ಮುಂಚಿತವಾಗಿ ಅವರಿಗೆ ಬುದ್ಧಿವಾದವನ್ನು ಹೇಳಬೇಕೆ ಹೊರತು ಇಂಥ ಸಂದರ್ಭದಲ್ಲಿ ಕಚ್ಚಾಟಕ್ಕೆ ಸಾರ್ವಜನಿಕವಾಗಿ ಅವರ ಸೀಟಿಗೋಸ್ಕರ ಕಚ್ಚಾಡುವಂಥ ಪರಿಸ್ಥಿತಿಯನ್ನು ತಂದುಕೊಳ್ಬಾರ್ದು. ಬಹಳ ಒಂದು ದುಃಖದ ವಿಷಯ ಏನಂತ ಹೇಳಿದ್ರೆ ರಾಜ್ಯದ ಜನರು ಸಂಕಷ್ಟದಲ್ಲಿದ್ದಾರೆ. ಎಷ್ಟೋ ಮಂದಿ ದುಡಿಮೆ ಇಲ್ಲದೆ ಇವತ್ತು ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಯಾವಾಗ ಈ ಒಂದು ಸಂಕಷ್ಟದಿಂದ ಹೊರಗೆ ಬರ್ತೇವೆ ಅಂತ ಹೇಳಿ ಚಿಂತೆ ಮಾಡ್ತಿದ್ದಾರೆ. ಆದ್ರೆ ನಮಗೆ ತುಂಬಾ ಬೇಜಾರಾಗುವುದೇನಂತ ಹೇಳಿದ್ರೆ ಇಂಥ ಸಮಯದಲ್ಲೂ ಕೂಡ ಕೆಲವರು ಅಧಿಕಾರದ ಹುಚ್ಚಿನಿಂದ ತಮಗೆ ಅಧಿಕಾರ ಸಿಗ್ಬೇಕೆಂಬಂತ ಒಂದು ಹುಚ್ಚನ್ನು ಬೆಳೆಸಿಕೊಂಡು ಕೇಂದ್ರ ಸರ್ಕಾರದ ನಾಯಕ ಕೇಳಿಸ್ಕೊಂಡ್ರಲ್ಲ, ಮಂಗಳೂರಿನ ಜನತೆ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು ಏನ್ ಸಮಸ್ಯೆ ಆಗ್ತಾ ಇದೆ, ನೀವೇನು ಮಾಡಬೇಕು ಅಂತ. ಜನರ ಅಭಿಪ್ರಾಯ ಕೇಳಿ ಅಂತ ಇದಕ್ಕೆ ಹೇಳೋದು, ಸುಮ್ಮನೆ ಹೇಳೋದಿಲ್ಲ. ಬಂದಿಲ್ಲಿ ಅಭಿಪ್ರಾಯ ಕೇಳಿ ಅಂತ. ಚಾಮರಾಜನಗರದ ಇನ್ಸಿಡೆಂಟ್ ಅನ್ನ ಬಹುಶಃ ನಾವು ಯಾರೂ ಕೂಡ ಮರೆಯೋದಕ್ಕಾಗೋದಿಲ್ಲ. ಅಲ್ಲಿ ಆದಂತಹ ಸಾವು ನೋವುಗಳು, ಮಾರಣ ಹೋಮ ನಡೆಸ್ಬಿಟ್ರಲ್ಲ ಸರ್ಕಾರದ ಕಡೆಯಿಂದ, ಆಕ್ಸಿಜನ್ ಕೊಡದೇನೆ ಜನರನ್ನ ಸಾಯಿಸ್ಬಿಟ್ರಲ್ಲ. ಅದರ ಕುರಿತಾದಂತಹ ಒಂದು AV ಇದೆ, ನೋಡ್ಕೊಂಡು ಬರೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಕೇಳಿದ್ರಲ್ಲ ಈ ಹೆಣ್ಣು ಮಗಳ ಗೋಳನ್ನ. ಪಾಪ ಆ ತಾಯಿ ಗೋಳು, ಆ ಹೆಣ್ಣುಮಗಳ ಗೋಳು. ಬಹುಶಃ ನಿಮ್ಮ ಮನೆಯ ಹೆಣ್ಣು ಮಕ್ಕಳಾಗಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಅದರ ಕಷ್ಟ ಏನು, ಸಂಕಷ್ಟ ಏನು. ಕೇಳಿಸ್ಕೊಂಡಾಗ ನಿಮ್ಮ ಮನಸ್ಸು ಮಿಡಿತಾ ಇತ್ತು. ಯಾರದ್ದೋ ಮನೆ ಹೆಣ್ಣು ಮಕ್ಕಳಲ್ವಾ, ಏನ್ ಬೇಕಾದ್ರೂ ಆಗ್ಲಿ. ಮದುವೆ ಆಗಿ 2 ತಿಂಗಳಲ್ಲಿ ಗಂಡನ್ನ ಕಳ್ಕೊಂಡು ರೋಧಿಸ್ತಾಳೆ ಆಕೆ. ಆಕ್ಸಿಜನ್ ಸಿಗದೆ ಪತಿದೇವರನ್ನ ಕಳೆದುಕೊಂಡು ಬಿಕ್ಕಳಿಸಿ ಅಳ್ತಿದ್ದಾರೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರೇ, ಈ ಟೈಮ್ನಲ್ಲಿ ನೀವು ಬಂದಿದ್ರಾ? ಎಲ್ಲಿ ಹೋಗಿದ್ರಿ ಆವಾಗ?
ಈ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿದ್ರ? ನಿಮ್ಮ ಸಚಿವರ ಹೇಳಿದ್ರ? ಸರ್ಕಾರದ ಪ್ರತಿನಿಧಿ ಆದ್ರೂ ಕೂಡ ಈಕೆಯ ಮನೆಗೆ ತೆರಳಿ ಕಣ್ಣೀರು ಒರೆಸಿದ್ರ? ಒಬ್ಬರಾದ್ರೂ ಹೇಳಿ. ಈಗ ದಿಢೀರ್ ಅಂತ ಓಡೋಡಿ ಬಂದಿದ್ದೀರಲ್ಲ ಶಾಸಕರ ಅಳಲ್ ಕೇಳೋಕೆ, ಸಚಿವರುಗಳ ಅಳಲ್ ಕೇಳೋದಕ್ಕೆ, ಮುಖ್ಯಮಂತ್ರಿಗಳ ಅಳಲ್ ಕೇಳೋದಕ್ಕೆ. ಇದನ್ನ ಕೇಳಿ, ಫಸ್ಟು ಇದನ್ನ ಕೇಳಿ, ಇದನ್ನ ಕೇಳಿಸ್ಕೊಳ್ಳಿ. ಈ ಹೆಣ್ಣು ಮಗಳ ಕಷ್ಟವನ್ನ ಕೇಳಿಸ್ಕೊಳ್ಳಿ. ಅದಕ್ಕೋಸ್ಕರನೇ ನಿಮ್ಮನ್ನ ಕರಿತಾ ಇರೋದು. ಬನ್ನಿ, ಕುತ್ಕೊಳ್ಳಿ, ಜನರ ಕಷ್ಟವನ್ನ ಆಲಿಸಿ, ಜನರ ಅಭಿಪ್ರಾಯವನ್ನ ಆಲಿಸಿ. ನೀವು ಶಾಸಕರ ಅಭಿಪ್ರಾಯ ಆಲಿಸೋದಲ್ಲ, ಜನರ ಅಭಿಪ್ರಾಯವನ್ನ ಆಲಿಸಿ ಅಂತ. ಯಾಕೆ ಅಂತಂದ್ರೆ ನಿಮ್ಮ ಸಚಿವರು ದೊಡ್ಡದಾಗಿ ಬಂದು ಅಲ್ಲಿ ಪೋಸ್ ಕೊಟ್ಟು 30 ಜನ ಸತ್ರು ಕೂಡ ಸತ್ತಿದ್ 3 ಜನ ಅಂತ ಹೇಳಿ ಹೋಗ್ಬಿಟ್ರಲ್ಲ, ಅವರ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡ್ರಿ? ಆ ವಿಷಯ ಗೊತ್ತಿಲ್ವಾ ನಿಮಗೆ? ಇದನ್ನ ಯಾರು ಹೇಳ್ತಾರೆ ನಿಮಗೆ? ಯಾವ ಸಚಿವರು ಬಂದು ಹೇಳ್ತಾರೆ? ಯಾವ ಶಾಸಕರು ಬಂದು ಹೇಳ್ತಾರೆ? ಯಾವ ಮುಖ್ಯಮಂತ್ರಿ ಬಂದು ಹೇಳ್ತಾರೆ? ಬೆಳಗಾವಿಯ ಜನ ಕೂಡ ಮಾತಾಡಿದ್ದಾರೆ. ಅವರ ಮಾತನ್ನು ಕೂಡ ಒಂದ್ಸರಿ ಕೇಳ್ಕೊಂಬನ್ನಿ. ಬದುಕು ಸಂದರ್ಭದಲ್ಲಿ ಅವ್ರು ಬಂದವ್ರ ಸಂಕಷ್ಟಕ್ಕೆ ಮಡಿಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಜಿಲ್ಲೆಯೊಳಗೆ ಕುಂತ ಅವ್ರಿಗೆ ಬೇಕಾದಂತ ಸೌಕರ್ಯ ಒದಗಿಸ್ಕೊಡ್ದು ಹೋಗಿ ಜನ ಲಾಕ್ಡೌನ್ ಅಂತ ಆಹಾರ ಇಲ್ಲದೆ ನೀರಿಲ್ಲದೆ ಪರದಾಡಿ ಸಾಯ್ತಿದ್ದಾರೆ. ಉದ್ಯೋಗ ಇಲ್ಲದೆ ಜನ ಸಾಯ್ತಾ ಅಂತ ಇವ್ರು ಅಧಿಕಾರ ಮಾಡ್ತಾರಪ್ಪ ಅಂತಂದ್ರೆ ಅರುಣ್ ಸಿಂಗ್ಗೂ ಮಾನ ಮರ್ಯಾದೆ ಕಿಮ್ಮತ್ತಿಲ್ಲ ಅವ್ರಿಗೆ. ಜನ ಮಾಡೋಂತ ಹೋಗಿ ಕೆಲಸ ಮಾಡ ಅಂತ ಹೇಳೋದು ಹೋಗಿ ಇಲ್ಲಿ ಬಂದು ನಿರಂತರ ಮಾಡಕ್ ಬಂದನಪ್ಪ ಅಂತ ಅವನು ಮೊದಲು ಹೊಡಿಬೇಕು, ಎತ್ತಲ್ಲ ಹೊಡಿಬೇಕಲ್ಲ. ಅರುಣ್ ಸಿಂಗ್ ಜಂಟ್ಲಿ ಅವರು ಬೆಳಗಾವಿಯ ಜನತೆಯ ಮಾತನ್ನ ಕೇಳಿಸ್ಕೊಂಡ್ರಿ. ಒಂದ್ ಕಡೆ ಚಾಮರಾಜನಗರದ ಹೆಣ್ಣುಮಗಳ ಗೋಳನ್ನ ಕೇಳಿಸ್ಕೊಂಡ್ರಿ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಜನರ ಅಭಿಪ್ರಾಯವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಗೊತ್ತಾ? ನೀವು ಕೇವಲ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸೋದಲ್ಲ, ಮೊದಲು ಜನರ ಮುಂದೆ ಬನ್ನಿ, ಜನರ ಸಂಕಷ್ಟಕ್ಕೆ ಕಿವಿಗೊಡಿ. ನಿಮ್ಮನ್ನ ಆರಿಸಿ ಕಳುಹಿಸಿ ಅಲ್ಲಿ ಕೂರಿಸಿದ್ದೀವಲ್ಲ, ನಾವು ಇವತ್ತು ಪ್ರಶ್ನೆ ಕೇಳಲೇಬೇಕಾಗತ್ತೆ, ಆರ್ ವಿ ಸ್ಟುಪಿಡ್ ಅಂತ. ಜನರು ಪ್ರಶ್ನೆ ಕೇಳಬೇಕಾಗತ್ತೆ, ಆರ್ ವಿ ಸ್ಟುಪಿಡ್ ಅಂತ. ಯಾಕೆ ಅಂತಂದ್ರೆ ನಿಮ್ಮಂತಹ ಮಹಾನುಭಾವರನ್ನ AC ರೂಮ್ನಲ್ಲಿ ಕೂರಿಸ್ಬಿಟ್ಟು ಆಯ್ತು ನೀವು ಚರ್ಚೆ ಮಾಡ್ರಪ್ಪ. ಯಾವ್ದ್ರ ಬಗ್ಗೆ? ಜನರ ಬಗ್ಗೆನಾ? ಕಷ್ಟದ ಬಗ್ಗೆನಾ? ಸಂಕಷ್ಟದ ಬಗ್ಗೆನಾ? ಜನರ ಗೋಳಿನ ಬಗ್ಗೆನಾ? ಅವರ ಆರೋಗ್ಯದ ಬಗ್ಗೆನಾ? ಅವರ ಶಿಕ್ಷಣದ ಬಗ್ಗೆನಾ? ಅವರ ಉದ್ಯೋಗದ ಬಗ್ಗೆನಾ? ಅದ್ಯಾವುದೂ ಅಲ್ಲ. ಅಧಿಕಾರ, ಕುರ್ಚಿ, ಸಚಿವ ಸ್ಥಾನ, ಶಾಸಕರು, ಮುಖ್ಯಮಂತ್ರಿಗಳು, ಅವರ ಬದಲಾವಣೆ, ಅವ್ರ ಪರ, ಇವ್ರ ವಿರುದ್ಧ, ಬರೀ ಇದೇ ಆಗೋಯ್ತಲ್ಲ. ಅದಕ್ಕೆ ನಾವು ಕೇಳ್ತಾ ಇರೋದು, ಕೈ ಮುಗಿದು ನಿಮ್ಮನ್ನ ಮನವಿ ಮಾಡಿಕೊಂಡು ಕೇಳ್ತಾ ಇದ್ದೀವಿ. ಮಾನ್ಯ ಉಸ್ತುವಾರಿಗಳೇ, ರಾಜ್ಯ ಬಿಜೆಪಿಯ ಉಸ್ತುವಾರಿಯನ್ನ ವಹಿಸಿಕೊಂಡಂತಹ ಅರುಣ್ ಸಿಂಗ್ ಅವರೇ, ಮೊದಲು ಜನರ ಕಷ್ಟ ಕೇಳಿ ಸ್ವಾಮಿ, ಜನರ ಕಷ್ಟ ಕೇಳಿ, ಜನರ ಅಭಿಪ್ರಾಯ ಕೇಳಿ, ಆಮೇಲೆ ನಿಮ್ಮ ಶಾಸಕರ ಅಭಿಪ್ರಾಯವನ್ನ ಕೇಳಿಸ್ಕೊಳ್ಳುವಂತ್ರಿ, ಆಮೇಲೆ ನಿಮ್ಮ ಸಚಿವರ ಅಭಿಪ್ರಾಯಗಳನ್ನ ಕೇಳಿಸ್ಕೊಳ್ಳುವಂತ್ರಿ ಅಂತ ಹೇಳ್ತಾ ಇವತ್ತಿನ ಆರ್ ವಿ ಸ್ಟುಪಿಡ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.